ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋಲಿ ನಾನು ಕಲ್ಕಿ 2898 ಚಿತ್ರವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಮೂವಿಯಲ್ಲಿರೋ ಸಣ್ಣ ಪುಟ್ಟ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ನ ಬಗ್ಗೆ ಕೂಡ ಹೇಳ್ತೀನಿ. ನೀವೇನಾದ್ರೂ ಕಲ್ಕಿ ಮೂವಿಯನ್ನ ನೋಡಿ ಆಗಿದ್ರೆ ಈ ವಿಡಿಯೋನ ನೋಡಿ ಆದ್ಮೇಲೆ ನಿಮ್ ಮನಸ್ಸಲ್ಲಿ ಏನೇನ್ ಪ್ರಶ್ನೆ ಇರುತ್ತೋ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಮೂವಿಯನ್ನ ನೋಡೋಕ್ಕೂ ಮುಂಚೆ ನನಗೆ ಕತೆ ಈ ರೀತಿ ಇರುತ್ತೆ ಅಂತ ಸ್ವಲ್ಪನೂ ಐಡಿಯಾನು ಇರ್ಲಿಲ್ಲ. ಆದ್ರೆ ಈಗ ಮೂವಿ ನೋಡಿ ಆದ್ಮೇಲೆ ಕಥೆಯಲ್ಲಿ ತುಂಬಾನೇ ವಿಷಯಗಳಿದೆ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಂತೂ ಹೆವಿ ಸ್ಪಾಯ್ಲರ್ಸ್ ಇರುತ್ತೆ. ಹಾಗಾಗಿ ನೀವು ಮೂವಿಯನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಅಕಸ್ಮಾತ್ ಮೂವಿನ ನೋಡಿದಿರಾ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋಲಿ ಮುಂದೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ನ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಲಿ ಸ್ನೇಹಿತರೆ ಮೂವಿಯ ಸೀನ್ ಬೈ ಸೀನ್ ಎಕ್ಸ್ಪ್ಲನೇಷನ್ ಇರಲ್ಲ, ಇಂಪಾರ್ಟೆಂಟ್ ವಿಷಯವನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಮೂವಿ OTTಯಲ್ಲಿ ರಿಲೀಸ್ ಆದ್ಮೇಲೆ ಸೀನ್ ಬೈ ಸೀನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈಗ ಮೂವಿಯಲ್ಲಿ ಏನೇನಾಗ್ತಿದೆ ಅಂತ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗೋಣ. ಸ್ಟಾರ್ಟಿಂಗ್ ಅಲ್ಲೇ ಮಹಾಭಾರತದ ಸೀನ್ ನ ತೋರಿಸ್ತಾರೆ. ಅಶ್ವತ್ಥಾಮ ಪಾಂಡವರ ನಾಶಕ್ಕೆ ಅಂತ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾರೆ. ಈ ಬ್ರಹ್ಮಾಸ್ತ್ರ ಸೀದಾ ಹೋಗಿ ತಾಗೋದು ಅಭಿಮನ್ಯುವಿನ ಪ್ರೆಗ್ನೆಂಟ್ ಹೆಂಡತಿ ಉತ್ತರೆಯ ಹೊಟ್ಟೆಗೆ. ಇದರಿಂದ ಕೋಪಗೊಂಡ ಕೃಷ್ಣ ಅಶ್ವತ್ಥಾಮನ ಬಳಿ ಬಂದು ಇವನ ಹಣೆಯಲ್ಲಿರೋ ಶಿವಮಣಿಯನ್ನ ಕಿತ್ಕೊಂಡು ಒಂದು ಶಾಪವನ್ನ ಕೊಡ್ತಾರೆ. ಇನ್ನು ತಾಯಿಯ ಗರ್ಭದಲ್ಲಿರೋ ಮಗುವಿನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ಯಾ, ಹಾಗಾಗಿ ನಿನ್ನ ದೇಹದ ಮೇಲಾಗಿರೋ ಗಾಯಗಳು ವಾಸಿ ಆಗದೆ, ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒಂಟಿಯಾಗಿ ಕಲಿಯುಗದ ಅಂತ್ಯದವರೆಗೂ ನೀನು ಇರ್ತೀಯ ಅಂತ ಹೇಳ್ತಾರೆ. ಹಾಗಾದ್ರೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಅನ್ನೋದೇ ಇಲ್ವಾ ಅಂತ ಅಶ್ವತ್ಥಾಮ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಕಲಿಯುಗ ಬರ್ತಾ ಇದೆ, ಕಲಿ ಬರ್ತಾ ಇದ್ದಾನೆ, ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅಧರ್ಮ ಅನ್ನೋದು ಜಾಸ್ತಿ ಆಗುತ್ತೆ. ಆಗ ನಾನು ಕಲಿಯುಗದ ಅಂತ್ಯದ ಸಮಯದಲ್ಲಿ ಕಲ್ಕಿಯ ಅವತಾರ ಎತ್ತಿ ಬರ್ತೀನಿ. ಆ ಸಮಯದಲ್ಲಿ ಕಲಿ ತುಂಬಾನೇ ಶಕ್ತಿಶಾಲಿ ಆಗಿರೋದ್ರಿಂದ ನನ್ನ ಹುಟ್ಟನ್ನೇ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ನೀನು ಅಂತ ಸಂದರ್ಭದಲ್ಲಿ ನನ್ನನ್ನ ಕಾಪಾಡೋದಕ್ಕೆ ಬರ್ತೀಯಾ, ನಿನ್ನ ಶಿವಮಣಿ ಕೂಡ ವಾಪಸ್ ನಿನ್ಗೆ ಸಿಗುತ್ತೆ ಅಂತ ಹೇಳಿ ಅಶ್ವತ್ಥಾಮನ ಹಣೆಯಲ್ಲಿರೋ ಆ ಶಿವಮಣಿಯನ್ನ ಕಿತ್ಕೊಂತಾರೆ ಕೃಷ್ಣ. ಇದಷ್ಟೇ ಅಲ್ಲ, ಕೃಷ್ಣ ಇಲ್ಲಿ ನೀಟಾಗಿ ಸ್ಪೆಸಿಫೈ ಮಾಡಿ ಹೇಳ್ತಾರೆ ಕಲ್ಕಿ ಹುಟ್ಟೋದು ಎಂತ ಸಂದರ್ಭದಲ್ಲಿ ಅಂತ. ಆಕಾಶದಲ್ಲಿ ಸೂರ್ಯ ಇಲ್ದಂಗಾದಾಗ, ಗಾಳಿಯಲ್ಲಿ ವಿಷ ತುಂಬಿಕೊಂಡಾಗ, ಗಂಗೆಯ ಕೊನೆ ಹನಿ ಕೂಡ ಹಾವಿಯಾಗಿ ಹೋದಾಗ ಆಗ ನಿನ್ಗೆ ಈ ಮಣಿ ವಾಪಸ್ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಆನಿಮೇಷನ್ ಅಲ್ಲಿ ತೋರಿಸ್ತಾರೆ ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಧರ್ಮ ಅನ್ನೋದು ತಾಂಡವವಾಡ್ತಾ ಇದೆ ಅಂತ. ಹೇಗೆ ಮಾನವ ತನ್ನ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನ ಕಡಿತಾನೆ, ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾನೆ, ಜೊತೆಗೆ ಮನುಷ್ಯರನ್ನ ಕೂಡ ಬಿಡಲ್ಲ. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ನ ಸೀನ್ಸ್ ನ ಕೂಡ ಇಲ್ಲಿ ತೋರಿಸ್ತಾರೆ. ಕೊಲೆ, ಅತ್ಯಾಚಾರ, ಕಳ್ಳತನ, ಮಕ್ಕಳನ್ನ ಮಾರೋದು, ಇದೇ ರೀತಿ ತುಂಬಾನೇ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಯೋಕೆ ಶುರು ಆಗುತ್ತೆ. ನಂತರ ತುಂಬಾನೇ ಮಿಸೈಲ್ಸ್ ಗಳಿಂದ ಸಿಟಿಯ ಮೇಲೆ ದಾಳಿಯಾಗಿ ಇಡೀ ಪ್ರಪಂಚನೇ ನಾಶ ಆಗ್ತಿರೋ ರೀತಿ ತೋರಿಸ್ತಾರೆ. ಅಂದ್ರೆ ನನ್ಗನ್ಸೋ ಪ್ರಕಾರ ಈ ಮೂವಿಯಲ್ಲಿ ಜಗತ್ತು ಅಂತ್ಯ ಆಗಿದ್ದೆ ಥರ್ಡ್ ವರ್ಲ್ಡ್ ವಾರ್ ಇಂದಾನೇ ಇರ್ಬೋದು. ಮೂರನೇ ವಿಶ್ವಯುದ್ಧ ಏನಾದ್ರೂ ಆದ್ರೆ ನ್ಯೂಕ್ಲಿಯರ್ ವೆಪನ್ಸ್ ನ ಯೂಸ್ ಮಾಡೋದಂತೂ ಖಂಡಿತ. ಈ ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ವಿನಾಶಕಾರಿ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಸೊ ಇದಿಷ್ಟೆಲ್ಲ ನಡೀತಿರೋದನ್ನ ನೋಡ್ತಿರೋದು ಬೇರೆ ಯಾರು ಅಲ್ಲ, ಅಶ್ವತ್ಥಾಮ ಅವರು. ಕೊನೆಗೆ ಅಶ್ವತ್ಥಾಮ ಅವರು ಶಿವನ ದೇವಸ್ಥಾನದ ಒಳಗೆ ಹೋದಾಗ ಇದು ಕೂಡ ಮರಳಲ್ಲಿ ಮುಚ್ಚೋಗೋ ರೀತಿ ತೋರಿಸ್ತಾರೆ. ಈಗ ಕತೆ 2898ನೇ ಇಸ್ವಿಗೆ ಬರುತ್ತೆ. ಅಂದ್ರೆ ಮಹಾಭಾರತ ನಡೆದು ಸರಿಯಾಗಿ 6000 ವರ್ಷದ ನಂತರ. ಈಗ ಇಡೀ ಪ್ರಪಂಚದಲ್ಲಿ ಉಳಿದಿರೋದು ಕಾಶಿ ನಗರ ಮಾತ್ರ. ಪ್ರಪಂಚದ ಮೊದಲ ನಗರ ಕೂಡ ಕಾಶಿ, ಕೊನೆಯದಾಗಿ ಉಳಿದಿರೋದು ಕೂಡ ಕಾಶಿನೇ. ಈಗ ಒಂದಷ್ಟು ಜನ ಒಂದು ವೆಹಿಕಲ್ ಅಲ್ಲಿ ಕಾಶಿ ಹತ್ರ ಬರ್ತಿರ್ಬೇಕಾದ್ರೆ ಶಂಬಾಲೆಯಿಂದ ಬಂದಿರೋ ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ ಕಾಶಿ ಬಗ್ಗೆ ಆಗಿರ್ಬೋದು, ಕಾಂಪ್ಲೆಕ್ಸ್ ನ ಬಗ್ಗೆ ಆಗಿರ್ಬೋದು ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಗಂಗೆ ನದಿಯಲ್ಲಿ ಪೂರ್ತಿ ಒಣಗೋಗಿದೆ, ಜೊತೆಗೆ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸ್ಕೊಂತಾ ಇದೆ. ಬೆಳಕಲ್ಲೂ ಕೂಡ ಕಾಣಿಸ್ಕೊಂತಿರೋ ಈ ನಕ್ಷತ್ರ 6000 ವರ್ಷಕ್ಕೊಂದ್ಸಲ ಕಾಣಿಸೋದು. ಹಿಂದೆನೂ ಕೂಡ ಮಹಾಭಾರತದ ಸಮಯದಲ್ಲಿ ಈ ನಕ್ಷತ್ರ ಕಾಣಿಸ್ಕೊಂತಿತ್ತು. ಅದಾಗಿ ಈಗ 6000 ವರ್ಷ ಕಳೆದಿರೋದ್ರಿಂದ ಈಗ ಮತ್ತೆ ಈ ನಕ್ಷತ್ರ ಕಾಣಿಸ್ಕೊಂತಾ ಇದೆ. ಇನ್ನು ಕಾಂಪ್ಲೆಕ್ಸ್ ಅನ್ನೋ ಜಾಗವನ್ನ ನಡೆಸ್ತಾ ಇರೋನು 200 ವರ್ಷ ವಯಸ್ಸಾಗಿರೋ ಸುಪ್ರೀಂ ಯಾಸ್ಕಿನ್. ಈ ಕಾಂಪ್ಲೆಕ್ಸ್ ಯಾವ ರೀತಿ ಇದೆ ಅಂತ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದ ಬ್ರೇಕ್ ಡೌನ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ. ಇಡೀ ಪ್ರಪಂಚದಲ್ಲಿ ಮೊದಲು ಯಾವ್ಯಾವ ರಿಸೋರ್ಸಸ್ ಇತ್ತೋ ಅದೆಲ್ಲ ಈಗ ಬರೀ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಇರೋದು. ಶುದ್ಧವಾದ ಗಾಳಿ, ನೀರು, ಪರಿಸರ, ಮರಗಿಡಗಳೆಲ್ಲ ಇರೋದು ಕಾಂಪ್ಲೆಕ್ಸ್ ನ ಒಳಗೆ. ಕಾಂಪ್ಲೆಕ್ಸ್ ನ ಹೊರಗಂತೂ ಏನೂ ಇಲ್ಲ. ಹೇಗೆ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಇದೆಲ್ಲ ಇದೆ ಅಂದ್ರೆ, ಈಗ ಹೊರಗಡೆ ಭೂಮಿಯಲ್ಲಿರೋ ರಿಸೋರ್ಸಸ್ ನೆಲ್ಲ ಕಾಂಪ್ಲೆಕ್ಸ್ ನವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಸುಂದರವಾದ ಪ್ರಪಂಚವನ್ನ ಕಟ್ಕೊಂತಾ ಇದ್ದಾರೆ. ಹಾಗಾಗಿ ಕಾಶಿಯ ಜನರಿಗೆ ಶುದ್ಧವಾದ ಗಾಳಿ ಆಗ್ಲಿ, ಕುಡಿಯೋಕ್ ನೀರಾಗ್ಲಿ ಏನು ಸಿಕ್ತಿರಲ್ಲ. ಉಸಿರಾಡೋ ಗಾಳಿ ಕೂಡ ಪ್ಯೂರ್ ಆಗಿ ಇಲ್ದಲೇ ಇರೋದ್ರಿಂದ ತುಂಬಾನೇ ಕಾಯಿಲೆಗೆ ಜನರು ತುತ್ತಾಗ್ತಿದ್ದಾರೆ. ಅದೇ ಸುಪ್ರೀಂ ಯಾಸ್ಕಿನ್ಗೆ 200 ವರ್ಷ ವಯಸ್ಸಾದ್ರೂ ಕೂಡ ಅವ್ನು ಹೇಗಿನ್ನು ಬದುಕಿದ್ದಾನೆ ಅಂದ್ರೆ, ಕಾಂಪ್ಲೆಕ್ಸ್ ನ ಒಳಗೆ ಅವನೊಂದು ಫರ್ಟಿಲಿಟಿ ಪ್ರೋಗ್ರಾಮ್ ನ ನಡೆಸ್ತಾ ಇರ್ತಾನೆ. ಆ ಪ್ರೋಗ್ರಾಮ್ ನ ಹೆಸರೇ ಪ್ರಾಜೆಕ್ಟ್ ಕೆ. ಇವರು ಫರ್ಟೈಲ್ ಆಗಿರೋ ಹೆಣ್ಣು ಮಕ್ಕಳನ್ನ ಮಾತ್ರ ಕಾಂಪ್ಲೆಕ್ಸ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಈಗಿರೋ ವಾತಾವರಣದಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಪ್ರೆಗ್ನೆಂಟ್ ಆಗ್ತಾನೆ ಇರಲ್ಲ, ಮಕ್ಕಳಿಗೆ ಜನ್ಮ ನೀಡೋ ಕ್ಷಮತೆಯನ್ನ ಕೂಡ ಕಳ್ಕೊಂಡಿರ್ತಾರೆ. ಹಾಗಾಗಿ ಕೆಲವು ಹೆಣ್ಣು ಮಕ್ಕಳು ಮಾತ್ರ ಗರ್ಭಿಣಿ ಆಗೋದಕ್ಕೆ ಸಾಧ್ಯ ಇರೋದು. ಹಾಗಾಗಿ ಅವರನ್ನ ಮಾತ್ರ ಕಾಂಪ್ಲೆಕ್ಸ್ ಗೆ ಕರ್ಕೊಂಡು ಹೋಗಿ ಈ ಪ್ರಾಜೆಕ್ಟ್ ಕೆ ಅನ್ನೋ ಪ್ರೋಗ್ರಾಮ್ ನ ನಡೆಸ್ತಾ ಇರ್ತಾರೆ. ಯಾಸ್ಕಿನ್ ತುಂಬಾನೇ ವರ್ಷ ಬದುಕೋದಕ್ಕೂ ಈ ಪ್ರೆಗ್ನೆಂಟ್ ಹುಡುಗಿಯರ್ಗೂ ಏನ್ ಸಂಬಂಧ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ.
ಮತ್ತೆ ಮೊದಲೇ ನಾನು ಬ್ರೇಕ್ ಡೌನ್ ವಿಡಿಯೋಸ್ ಅಲ್ಲಿ ಹೇಳಿರೋ ರೀತಿ ಈ ಕಾಶಿಯಲ್ಲಿ ಯಾರು ಕೂಡ ದೇವರನ್ನ ಪೂಜೆ ಮಾಡ್ತಿರಲ್ಲ. ಕಾರಣ ಏನಂದ್ರೆ ಇಲ್ಲಿ ದೇವರನ್ನೇ ಬ್ಯಾನ್ ಮಾಡ್ಬಿಟ್ಟಿರ್ತಾರೆ. ಅಕಸ್ಮಾತ್ ಯಾರು ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕಾಂಪ್ಲೆಕ್ಸ್ ಅವರು ಅವರನ್ನ ಸಾಯಿಸ್ಬಿಡ್ತಾರೆ. ಇದಕ್ಕೆ ಕಾರಣ ಸುಪ್ರೀಂ ಯಾಸ್ಕಿನ್ ಬಿಟ್ರೆ ಬೇರೆ ಯಾರು ದೇವರಿಲ್ಲ ಅಂತ ಜನರು ನಂಬಬೇಕು. ಆ ರೀತಿ ಮಾಡೋದಕ್ಕೋಸ್ಕರ ಕಾಂಪ್ಲೆಕ್ಸ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಕಲ್ಕಿ ಪುರಾಣದ ಪ್ರಕಾರ ಕಲ್ಕಿ ಹುಟ್ಟೋದು ಶಂಬಾಲ ಅನ್ನೋ ಜಾಗದಲ್ಲಿ. ಈ ಶಂಬಾಲ ಅನ್ನೋ ಜಾಗ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಈ ಶಂಬಾಲ ಅನ್ನೋ ಊರು ಯಾರು ಕಾಣಿಸಬಾರ್ದು ಅಂತ ಅಲ್ಲಿರೋ ಜನರು ಈ ಊರಿನ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ನ ಹಾಕೊಂಡಿರ್ತಾರೆ. ಇದು ಪ್ರೊಟೆಕ್ಷನ್ ಶೀಲ್ಡ್ ನ ಜೊತೆಗೆ ಒಂದು ಬೆಟ್ಟಗಳ ರೀತಿ ಇಮೇಜ್ ನ ಕೂಡ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ಹೊರಗಡೆ ಇರೋರಿಗೆ ಬೆಟ್ಟ ಗುಡ್ಡಗಳು ಬಿಟ್ರೆ ಏನು ಕಾಣಿಸಲ್ಲ. ಆದ್ರೆ ಆಕ್ಚುಲಿ ಆ ಬೆಟ್ಟ ಗುಡ್ಡಗಳು ನಿಜವಾಗ್ಲೂ ಇಲ್ಲ. ಅದರ ಒಳಗೆ ಶಂಬಾಲ ಅನ್ನೋ ಊರಿದೆ. ಇಲ್ಲಿರೋ ಜನರು ದೇವರನ್ನ ಪೂಜೆ ಮಾಡ್ತಾರೆ, ದೇವರನ್ನ ನಂಬ್ತಾರೆ, ಜೊತೆಗೆ ಕಲ್ಕಿ ಹುಟ್ಟಿ ಬರ್ತಾನೆ ಅಂತ ಕೂಡ ನಂಬಿದ್ದಾರೆ. ಈಗ ಒಂದೊಂದೇ ಕಲ್ಕಿ ಹುಟ್ಟು ಬರೋ ಸಿಗ್ನಲ್ ಕೂಡ ಇವ್ರಿಗೆ ಸಿಗ್ತಾ ಇದೆ. ಮೊದಲನೇದು ಆಕಾಶದಲ್ಲಿ ಆ ನಕ್ಷತ್ರ ಕಾಣಿಸ್ಕೊಂತಾ ಇರೋದು, ಗಂಗೆ ನದಿ ಒಣಗೋಗಿರೋದು. ಕಲ್ಕಿ ಹುಟ್ಟು ಬರ್ಬೇಕಾದ್ರೆ ಯಾವ ರೀತಿ ಗ್ರಹಗತಿಗಳಿರುತ್ತೋ ಅದೇ ರೀತಿ ಈಗ ಬೇರೆ ಬೇರೆ ಪ್ಲಾನೆಟ್ಸ್ ಗಳು ಅಲೈನ್ ಆಗಿದ್ದಾವೆ. ಹಾಗಾಗಿ ಶಂಬಾಲ ಇಂದ ಬಂದಿರೋ ರೂಮಿ ಅನ್ನೊಬ್ಬ ವಯಸ್ಸಾದ ವ್ಯಕ್ತಿ ಪ್ರೆಗ್ನೆಂಟ್ ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಯಾರ ಹೊಟ್ಟೆಯಲ್ಲಿ ದೇವರು ಹುಟ್ಟಿ ಬರ್ತಾ ಇದ್ದಾರೆ ಅಂತ ಚೆಕ್ ಮಾಡೋಕೋಸ್ಕರ. ಸೊ ಇದೇ ರೀತಿ ಪ್ರೆಗ್ನೆಂಟ್ ಮಹಿಳೆಯನ್ನ ಸರ್ಚ್ ಮಾಡ್ಬೇಕಾದ್ರೆ ಈ ರೂಮಿ ಅನ್ನೋ ವ್ಯಕ್ತಿಗೆ ಸಿಗೋದು ದಿವ್ಯಾ ಅನ್ನೋ ಒಬ್ಳು ಪ್ರೆಗ್ನೆಂಟ್ ಮಹಿಳೆ. ಮೃಣಾಲ್ ಠಾಕೂರ್ ಅವರು ಈ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು. ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಕಲ್ಕಿನ ಅಲ್ವಾ ಅಂತ ಚೆಕ್ ಮಾಡೋಕೋಸ್ಕರ ರೂಮಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಮಣಿಯನ್ನ ತೆಗೆದು ಇವರ ಹೊಟ್ಟೆ ಹತ್ರ ಇಡ್ತಾರೆ. ಹೊಟ್ಟೆಯಲ್ಲಿ ಕಲ್ಕಿ ಇದ್ರೆ ಈ ಮಣಿ ಹೊಡೆಯುತ್ತೆ ಅಂತ. ಅಂದ್ರೆ ಈ ಮಣಿ ಬೇರೆ ಯಾವುದು ಅಲ್ಲ, ಅಶ್ವತ್ಥಾಮ ಅವರ ಹಣೆಯಲ್ಲಿದ್ದ ಶಿವಮಣಿ. ಆದ್ರೆ ಈಗ ಈ ಮಣಿ ಹೊಳೆಯೋದೇ ಇಲ್ಲ. ಹಾಗಾಗಿ ಇವ್ರಿಗೆ ಗೊತ್ತಾಗುತ್ತೆ ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಕಲ್ಕಿ ಅಲ್ಲ. ಆದ್ರೆ ಈಗಿರೋ ಕಂಡೀಷನ್ ಅಲ್ಲಿ ನ್ಯಾಚುರಲ್ ಆಗಿ ಇವಳು ಪ್ರೆಗ್ನೆಂಟ್ ಆಗಿರೋದೇ ಒಂದು ಆಶ್ಚರ್ಯವಾದ ವಿಷಯ. ಇವರಿಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾಂಪ್ಲೆಕ್ಸ್ ನ ಸೋಲ್ಜರ್ಸ್ ಅಂದ್ರೆ ರೈಡರ್ಸ್ ಗಳು ಬಂದು ಇವರ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಶಂಬಾಲ ಅಲ್ಲಿರೋರೆಲ್ಲ ರೆಬೆಲ್ಸ್ ಆಗಿರ್ತಾರೆ. ಕಾಂಪ್ಲೆಕ್ಸ್ ನ ವಿರುದ್ಧ ಅವರು ಹೋರಾಡ್ತಿರೋದ್ರಿಂದ ಅವರನ್ನ ಹುಡ್ಕೋದಕ್ಕೆ ಕಾಂಪ್ಲೆಕ್ಸ್ ಅವರು ಟ್ರೈ ಮಾಡ್ತಿರ್ತಾರೆ. ಎಲ್ಲೇ ರೆಬೆಲ್ ಸಿಕ್ಕಿದ್ರು ಅವರನ್ನ ಕಾಂಪ್ಲೆಕ್ಸ್ ಅವರು ಸುಮ್ನೆ ಬಿಡಲ್ಲ. ಇಲ್ಲಿ ಈಗ ಹೊಡೆದಾಟ ಶುರು ಆದಾಗ ರೂಮಿ ಅವರ ಕೈಯಲ್ಲಿದ್ದ ಶಿವಮಣಿ ಮಿಸ್ ಆಗಿ ಕೆಳಗೆ ಬಿದ್ದ್ಬಿಡುತ್ತೆ. ಅದನ್ನ ರಾಯ ಅನ್ನೊಬ್ಳು ಹುಡುಗಿ ತನ್ನ ಜೊತೆ ಇಟ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಈ ರಾಯ ಹುಡುಗಿ ಆಗಿದ್ದಾಳೆ ಸ್ನೇಹಿತರೆ, ಆದ್ರೆ ಹುಡುಗನ ರೀತಿ ವೇಷ ಹಾಕೊಂಡಿರ್ತಾಳೆ. ಅಕಸ್ಮಾತ್ ಇವಳೇನಾದ್ರೂ ಫರ್ಟೈಲ್ ಆಗಿದ್ರೆ ಕಾಂಪ್ಲೆಕ್ಸ್ ಅವರು ತಮ್ಮ ಫರ್ಟಿಲಿಟಿ ಪ್ರೋಗ್ರಾಮ್ಗೋಸ್ಕರ ಎತ್ತಾಕೊಂಡು ಹೋಗ್ತಾರೆ ಅಂತ. ಹೌದು ಸ್ನೇಹಿತರೆ, ಈ ಕಾಂಪ್ಲೆಕ್ಸ್ ಅವರು ಚಿಕ್ಕ ಮಕ್ಕಳನ್ನು ಕೂಡ ಬಿಡ್ತಿರಲ್ಲ. ಅವರನ್ನ ಕೂಡ ಕರ್ಕೊಂಡೋಗಿ ಫಸ್ಟ್ ಹಿಡ್ಕೊಂತಾ ಇರ್ತಾರೆ. ಆಮೇಲೆ ಅವರನ್ನ ಪ್ರೆಗ್ನೆಂಟ್ ಮಾಡಿದ್ರಾಯ್ತು ಅಂತ. ಈ ಪ್ರೆಗ್ನೆಂಟ್ ಹುಡುಗಿ ದಿವ್ಯಾನ ಕಾಪಾಡೋಕ್ ಹೋಗಿ ರೂಮಿ ಕೂಡ ರೈಡರ್ಸ್ ನ ಕೈಗೆ ತಗ್ಲಾಕೊಂಡಿದ್ರಿಂದ ಇಬ್ರನ್ನ ಈಗ ಕಾಂಪ್ಲೆಕ್ಸ್ ಹತ್ರ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಸುಪ್ರೀಂ ಯಾಸ್ಕಿನ ಕೆಳಗೆ ಕೆಲಸ ಮಾಡ್ತಿರೋ ಕಮಾಂಡರ್ ಮಾನಸ್ ಬಂದು ರೂಮಿಗೆ ತುಂಬಾನೇ ಫೋರ್ಸ್ ಮಾಡ್ತಾನೆ. ದಿವ್ಯಾನ ಸಾಯಿಸೋದಾಗಿ ಕೂಡ ಬ್ಲಾಕ್ ಮೇಲ್ ಮಾಡಿ ಶಂಬಾಲ ಎಲ್ಲಿದೆ ಅಂತ ಬಾಯ್ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಏನೇ ಆದ್ರೂ ರೂಮಿ ಕೂಡ ಬಾಯ್ ಬಿಡಲ್ಲ. ದಿವ್ಯಾ ಕೂಡ ಹೇಳ್ತಾಳೆ, ನೀವು ಶಂಬಾಲ ಬಗ್ಗೆ ಹೇಳ್ಬೇಡಿ, ಇವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಕೋಪದಲ್ಲಿ ಕಮಾಂಡರ್ ಮಾನಸ್ ಇವರಿಬ್ಬರನ್ನ ಕೂಡ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದೇ ಸೀನಲ್ಲಿ ನಾವು ಇನ್ನೊಂದು ವಿಷಯವನ್ನ ಗಮನಿಸೋದೇನಂದ್ರೆ ಕಮಾಂಡರ್ ಮಾನಸ್ ತಿಂತಿದ್ದ ಆಪಲ್ ಅನ್ನ ಜನರು ನಿಂತಿರೋ ಕಡೆ ಅವನು ಬಿಸಾಕ್ತಾನೆ ಅಷ್ಟೇ. ಎಲ್ಲರೂ ಆ ಒಂದು ಹಣ್ಣನ್ನ ತಗೊಳ್ಳೋದಕ್ಕೋಸ್ಕರ ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಈ ರೀತಿ ಒಳ್ಳೆ ಆಹಾರಕ್ಕೋಸ್ಕರ ಇವ್ರು ಎಷ್ಟು ಪರದಾಡ್ತಿರ್ತಾರೆ ಅಂತ. ಮತ್ತೆ ರೂಮಿ ಅವರು ಸಾಯೋಕ್ಕೂ ಮುಂಚೆ ಕಲ್ಕಿ ಬರ್ತಿರೋದ್ರ ಬಗ್ಗೆ ಕಮಾಂಡರ್ ಮಾನಸ್ಗೆ ಹಿಂಟ್ ಕೂಡ ಕೊಡ್ತಾರೆ. ಆದ್ರೆ ಕಮಾಂಡರ್ ಮಾನಸ್ ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ಳಲ್ಲ. ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಧರ್ಮದಲ್ಲೂ ಕೂಡ ಇಡೀ ಪ್ರಪಂಚವನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ದಾರೆ. ಹೆಸರು ಬೇರೆ ಆಗಿರ್ಬೋದು, ಆದ್ರೆ ದೇವರು ಮಾತ್ರ ಭೂಮಿ ಮೇಲೆ ಮತ್ತೆ ಬಂದೇ ಬರ್ತಾನೆ ಅಂತ ಇವರು ಸಾಯೋಕ್ಕೂ ಮುಂಚೆ ಹೇಳುತ್ತಾರೆ. ಇವ್ರ ಕಥೆನೋ ಮುಗೀತು. ಆದ್ರೆ ಇನ್ನೊಂದಷ್ಟು ಜನ ಶಂಬಾಲ ಇಂದ ಬಂದಿದ್ದವರು ಜಾಗದಿಂದ ತಪ್ಪಿಸ್ಕೊಂಡು ಓಡೋಗಿದ್ರಲ್ಲ, ಅವರನ್ನ ಕೂಡ ಹಿಡ್ಕೊಂಡ್ ಬರೋದಕ್ಕೆ ಅಂತ ಬೌಂಟಿ ಹಂಟರ್ಸ್ ಅವರ ಹಿಂದೆ ಬರ್ತಾರೆ. ಬೇರೆಯವರೆಲ್ಲ ತಪ್ಪಿಸ್ಕೊಂತಾರೆ. ಆದ್ರೆ ಶಂಬಾಲದವನೊಬ್ಬ ಮಾತ್ರ ಬುಜ್ಜಿ ಹತ್ರ ಬಂದು ಬಚ್ಚಿಡ್ಕೊಂತಾನೆ. ನಿಮ್ಗೆ ಗೊತ್ತೇ ಇರುತ್ತೆ, ಬುಜ್ಜಿ ಒಂದು ರೋಬೋಟ್. ಈಗ ಅದು ಒಂದು ಕಾರ್ನ ರೂಪ ಪಡ್ಕೊಂಡಿದೆ. ಈ ಬೌಂಟಿ ಹಂಟರ್ಸ್ ಎಲ್ಲ ಯೂನಿಟ್ಸ್ ಗಳಿಸೋಕೋಸ್ಕರ ಆ ಶಂಬಾಲ ಇಂದ ಬಂದಿರೋ ವ್ಯಕ್ತಿಯನ್ನ ಹಿಡ್ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಯಾಕಂದ್ರೆ 1 ಮಿಲಿಯನ್ ಯೂನಿಟ್ಸ್ ಯಾರ ಹತ್ರ ಇರುತ್ತೋ ಅವರಿಗೆ ಮಾತ್ರ ಕಾಂಪ್ಲೆಕ್ಸ್ ನ ಒಳಗೆ ಎಂಟ್ರಿ ಸಿಗೋದು. ಪ್ರಭಾಸ್ ಅವರ ಕ್ಯಾರೆಕ್ಟರ್ ಭೈರವ ಕೂಡ 1 ಮಿಲಿಯನ್ ಯೂನಿಟ್ಸ್ ನ ಗಳಿಸೋದಕ್ಕೋಸ್ಕರ ಪರದಾಡ್ತಿರ್ತಾನೆ. ಏನಾದ್ರೂ ಮಾಡಿ ಕಾಂಪ್ಲೆಕ್ಸ್ ನ ಒಳಗೆ ಹೋಗೋದೊಂದೇ ಭೈರವನ ಗುರಿ. ಇದೇ ಸೀನಲ್ಲಿ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಭೈರವನ ಎಂಟ್ರಿ ಆಗುತ್ತೆ. ಇವನು ಬೌಂಟಿ ಹಂಟರ್ಸ್ ಗೆಲ್ಲ ಹೊಡೆದು ಶಂಬಾಲ ಇಂದ ಬಂದಿರೋ ಆ ರೆಬೆಲ್ ನ ತನ್ನ ವಶಪಡಿಸ್ಕೊಂತಾನೆ. ಅವನನ್ನ ಕಾಪಾಡೋ ಉದ್ದೇಶದಿಂದ ಅಲ್ಲ, ಇವನು ಕರ್ಕೊಂಡೋಗಿ ಕಾಂಪ್ಲೆಕ್ಸ್ ಅವ್ರಿಗೆ ಆ ರೆಬೆಲ್ ನ ಒಪ್ಸಿದ್ರೆ ಇವನ್ಗೆ ಯೂನಿಟ್ ಸಿಗುತ್ತೆ ಅಂತ. ಇಲ್ಲಿ ಭೈರವ ಬೌಂಟಿ ಹಂಟರ್ಸ್ ಗೆ ಹೊಡೆಯೋ ಫೈಟಿಂಗ್ ಸೀನ್ ಸ್ವಲ್ಪ ಫನ್ನಿ ಆಗಿದೆ. ಭೈರವ ಕೂಡ ಒಂದು ರೀತಿ ಫನ್ನಿ ಕ್ಯಾರೆಕ್ಟರ್. ಊರ್ ತುಂಬಾ ಸಾಲ ಮಾಡ್ಕೊಂಡು ಗಳಿಸಿದ ಯೂನಿಟ್ಸ್ ಎಲ್ಲ ಒಂದಲ್ಲ ಒಂದು ರೀತಿ ಕಳ್ಕೊಂಡು ತನ್ನ ಮನೆ ಓನರ್ಗೆ ಬಾಡಿಗೆ ಕೂಡ ಕಟ್ಟಿರಲ್ಲ, ಆ ರೀತಿ ಬದುಕ್ತಾ ಇರ್ತಾನೆ. ಸೊ ಭೈರವನ್ ಕತೆ ಈಗಾದ್ರೆ ಅದೇ ಇನ್ನೊಂದ್ ಕಡೆ ಕಾಂಪ್ಲೆಕ್ಸ್ ಅಲ್ಲಿ SUM-80 ಅನ್ನೋ ಹೆಸರಿನ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಇವಳು ಕೂಡ ಫರ್ಟಿಲಿಟಿ ಪ್ರೋಗ್ರಾಮ್ ಗೋಸ್ಕರ ಅಂತ ಇಟ್ಕೊಂಡಿರೋ ಒಬ್ಳು ಲ್ಯಾಬ್ ಸಬ್ಜೆಕ್ಟ್. ಅದಕ್ಕೆ
SUM80 ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಫರ್ಟೈಲ್ ಆಗಿಲ್ದಲೇ ಇರೋ ಹೆಣ್ಣು ಮಕ್ಕಳನ್ನ ಪ್ರೆಗ್ನೆಂಟ್ ಇರೋ ಹುಡುಗಿಯರನ್ನ ನೋಡ್ಕೊಳ್ಳೋ ಕೆಲಸಕ್ಕೆ ಹಾಕಿರ್ತಾರೆ. ದಿನ ಎದ್ದು ಪ್ರೆಗ್ನೆಂಟ್ ಇರೋ ಹುಡುಗಿಯರನ್ನ ನೋಡ್ಕೊಳ್ಳೋದು, ಕೇರ್ ಮಾಡೋದು, ಅವ್ರಿಗೆ ಟೈಮ್ಗೆ ಊಟ ಕೊಡೋದೇ ಇವರ ಕೆಲಸ. ಪ್ರೆಗ್ನೆಂಟ್ ಇರೋರು ಬಿಳಿ ಬಟ್ಟೆ ಹಾಕಿರ್ತಾರೆ, ಇನ್ನು ಇನ್ಫರ್ಟೈಲ್ ಆಗಿರೋರು ಈ ಸುಮತಿ ತರ ಬ್ಲಾಕ್ ಕಲರ್ ಬಟ್ಟೆನ ಹಾಕೊಂಡಿರ್ತಾರೆ. ಇಲ್ಲಿ ಕಮಾಂಡರ್ ಮಾನಸ್ ಪ್ರಾಜೆಕ್ಟ್ ಕೇನ ಸ್ಟೇಟಸ್ ಬಗ್ಗೆ ವಿಚಾರಿಸೋಕೆ ಅಂತ ಬಂದಾಗ ಇಲ್ಲಿರೋ ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ಗಳಿಂದ ನಮ್ಗೆ ಪ್ರಾಜೆಕ್ಟ್ ಕೇನ ಬಗ್ಗೆ ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಇಲ್ಲಿರೋ ಹುಡುಗಿಯರು ಯಾರು ಕೂಡ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿರಲ್ಲ. ಇವರ ಲ್ಯಾಬ್ ಅಲ್ಲಿ ಸೀಡಿಂಗ್ ಮಾಡಿರ್ತಾರೆ. ಅಂದ್ರೆ ಇವರ ಲ್ಯಾಬ್ ಅಲ್ಲಿ ಇವರ ಹೊಟ್ಟೆ ಒಳಗೆ ಮಗು ಬೆಳೆಯೋ ಹಾಗೆ ಮಾಡ್ತಾರೆ. ಯಾಕೆ ಇವರ ಹೊಟ್ಟೆಯಲ್ಲಿ ಮಗುವನ್ನ ಬೆಳೆಸ್ತಾ ಇರ್ತಾರೆ ಅಂದ್ರೆ ಇವರ ಹೊಟ್ಟೆಯಲ್ಲಿರೋ ಮಗು ಬೆಳೆಯೋಕೆ ಶುರು ಆಗಿ 100 ರಿಂದ 150 ದಿನ ಆದಾಗ ಆ ಮಗುವಿನಿಂದ ಯಾವುದೋ ಒಂದು ಸೀರಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಸೀರಮ್ ನ ಸುಪ್ರೀಂ ಯಾಸ್ಕಿನ್ ತನ್ನ ದೇಹಕ್ಕೆ ಹಾಕೊಂಡು ಈ ರೀತಿ ತುಂಬಾನೇ ವರ್ಷ ಬದುಕ್ತಾ ಇರೋದು. ಆದ್ರೆ ಇಲ್ಲೊಂದು ಸಮಸ್ಯೆ ಆಗಿದೆ. ಸುಪ್ರೀಂ ಯಾಸ್ಕಿನ್ ಗೆ ಬೇಕಾಗಿರೋದು 150 ದಿನ ಆದ್ರೂ ಬೆಳೆದಿರೋಂತ ಮಗುವಿನ ದೇಹದ ಸೀರಮ್. ಆದ್ರೆ ಇವರ ಲ್ಯಾಬ್ ಅಲ್ಲಿರೋ ಹುಡುಗಿಯರ ಹೊಟ್ಟೆಲಿರೋ ಮಕ್ಕಳು 91 ದಿನಕ್ಕಿಂತ ಜಾಸ್ತಿ ದಿನ ಬದುಕ್ತಾನೆ ಇಲ್ಲ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಇಲ್ಲಿರೋ ಒಬ್ರು ಡಾಕ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ, ಸುಪ್ರೀಂ ಯಾಸ್ಕಿನ್ ಕೇಳ್ತಿರುವಂತ ಸೀರಮ್ ತಯಾರಿಸೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆ ಸೀರಮ್ ಇರುವಂತ ಮಕ್ಕಳನ್ನ ಬೆಳೆಸೋದು ಇನ್ನ ಕಷ್ಟ. ಆ ರೀತಿ ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ ಹುಡುಗಿಯರನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಆ ಹುಡುಗಿಯರೇ ಸಾವನ್ನಪ್ತಾ ಇರ್ತಾರೆ. ಈಗ ಸುಪ್ರೀಂ ಯಾಸ್ಕಿನ್ ಗೋಸ್ಕರ ಸೀರಮ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ 91 ದಿನ ಪ್ರೆಗ್ನೆಂಟ್ ಇರೋ ಒಬ್ಳು ಮಹಿಳೆಯನ್ನ ಕರ್ಕೊಂಡ್ ಬಂದು ಒಂದು ಮಷಿನ್ ನ ಒಳಗೆ ಮಲಗಿಸಿ ಈ ಮಹಿಳೆಯ ಗರ್ಭದಿಂದ ಆ ಸೀರಮ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸೀರಮ್ ಬಂದು ಒಂದು ಸಣ್ಣ ಬಾಟಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಆದ್ರೆ ಈ ಸೀರಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಂಗೆ ಆ ಪ್ರೆಗ್ನೆಂಟ್ ಮಹಿಳೆ ಸಾವನ್ನಪ್ತಾಳೆ. ಈ ಮೆಷಿನ್ ಇಂದಾನೆ ಅವಳ ಡೆಡ್ ಬಾಡಿಯನ್ನ ಡಿಸ್ಕಾರ್ಡ್ ಮಾಡ್ತಾರೆ. ಅವಳ ಬಾಡಿ ಒಂದು ಸಣ್ಣ ಚೇಂಬರ್ ಇಂದ ಹಾಗೆ ಬಂದು ಬೆಂಕಿಯ ಒಳಗೆ ಬೀಳುತ್ತೆ. ಇವಳ ಬಾಡಿ ಮಾತ್ರ ಅಲ್ಲ, ಈ ಜಾಗದಲ್ಲಿ ಫರ್ಟಿಲಿಟಿ ಪ್ರೋಗ್ರಾಮ್ ನ ಕಾರಣದಿಂದ ತುಂಬಾನೇ ಹುಡುಗಿಯರು ಸಾವನ್ನಪ್ತಾ ಇರ್ತಾರೆ. ಈಗ ಈ ಸೀರಮ್ ನ ಸುಪ್ರೀಂ ಯಾಸ್ಕಿನ್ ಗೆ ಕೊಡೋಕೋಸ್ಕರ ಕಮಾಂಡರ್ ಮಾನಸ್, ಕೌನ್ಸಿಲರ್ ಬಾನಿ ಜೊತೆಗೆ ಪ್ರಾಜೆಕ್ಟ್ ಗೆ ಡಾಕ್ಟರ್ ಕೂಡ ಯಾಸ್ಕಿನ್ ಹತ್ರ ಬರ್ತಾರೆ. ಇಲ್ಲಿ ನಾವು ಮೊದಲನೇ ಬಾರಿ ಯಾಸ್ಕಿನ್ ನೋಡ್ತೀವಿ. ಇವನ್ಗೆ ತುಂಬಾನೇ ವಯಸ್ಸಾಗಿರೋದು ಕಾಣಿಸ್ತಾ ಇದೆ. ಹಾಗಾಗಿ ತನ್ನ ಆಯಸ್ಸನ್ನ ಇನ್ನು ಹೆಚ್ಚಿಸ್ಕೊಳ್ಳೋಕೋಸ್ಕರ ಆ ಸೀರಮ್ ನ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂತಾ ಇರ್ತಾನೆ. ಇಲ್ಲಿ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರೋದೇನಂದ್ರೆ ಯಾಸ್ಕಿನ್ ರಾಕ್ಷಸ ಕಲಿ ಆಗಿದ್ದಾನ ಅಂತ. ಆ ಪ್ರಶ್ನೆಗೆ ಈ ಮೂವಿಯಲ್ಲಿ ಎಲ್ಲೂ ಕೂಡ ಉತ್ತರ ಸಿಗಲ್ಲ. ಆದ್ರೆ ಕೆಲವೊಂದ್ ಕಡೆ ರೆಫರೆನ್ಸಸ್ ಮಾತ್ರ ಇದೆ. ಬೇರೆಯವರೆಲ್ಲ ಅನ್ಕೊಂಡಿರೋ ರೀತಿ ಯಾಸ್ಕಿನ್ ಗೆ ಕೇವಲ 200 ವರ್ಷ ವಯಸ್ಸಲ್ಲ. ಕಲಿಯುಗದ ಸ್ಟಾರ್ಟಿಂಗ್ ಇಂದನು ಯಾಸ್ಕಿನ್ ಮೋಸ್ಟ್ಲಿ ಜೀವಂತವಾಗಿರ್ಬೋದು. ಈಗ ಕಲಿಯುಗದ ಅಂತ್ಯ ಹತ್ರ ಬರ್ತಾ ಇರೋದ್ರಿಂದ ಯಾಸ್ಕಿನ್ ಗೆ ವಯಸ್ಸಾಗ್ತಾ ಇರಬಹುದು. ಹಾಗಾಗಿ ತನ್ನ ಆಯಸ್ಸನ್ನ ಹೆಚ್ಚಿಸ್ಕೊಳ್ಳೋಕೋಸ್ಕರ ಈ ರೀತಿ ಒಂದು ಸೀರಮ್ ನ ಕಂಡಿಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಯಾವುದೇ ವಿಷಯ ಇಲ್ಲಿ ಕನ್ಫರ್ಮ್ ಆಗಲ್ಲ. ಯಾಸ್ಕಿನ್ ನ ಸುತ್ತ 5 ಡ್ರೋನ್ ಗಳ ರೀತಿ ಡಿವೈಸ್ ಗಳು ಹಾರಾಡ್ತಿರೋದನ್ನ ನೋಡ್ತೀವಿ. ಇವು ಯಾವ ರೀತಿ ಬೇಕಾದ್ರೂ ಶೇಪ್ ನ ಚೇಂಜ್ ಮಾಡ್ಕೊಂತ ಇರ್ತವೆ. ಈಗ ಪ್ರಾಜೆಕ್ಟ್ ನ ಡಾಕ್ಟರ್ ಏನ್ ಮಾಡ್ಬಿಟ್ಟಿರ್ತಾನೆ ಅಂದ್ರೆ ಆ ಸೀರಮ್ ನ ಬದಲಿಗೆ ವಿಷ ತಂದು ಕೊಟ್ಬಿಟ್ಟಿರ್ತಾನೆ. ಯಾಕೆ ಅಂದ್ರೆ ಯಾಸ್ಕಿನ್ ಪ್ರಕೃತಿ ನಿಯಮದ ವಿರುದ್ಧ ಹೋಗಿ ಕೆಲಸ ಮಾಡ್ತಿದ್ದಾನೆ ಅಂತ. ವಿಷದಿಂದ ಯಾಸ್ಕಿನ್ ಗೆ ಏನೂ ಆಗಲ್ಲ, ಆದ್ರೆ ಡಾಕ್ಟರ್ ನ ಸಾಯಿಸ್ಬಿಡ್ತಾನೆ. ಮತ್ತೆ ಕಮಾಂಡರ್ ಮಾನಸ್ ಮತ್ತೆ ಕೌನ್ಸಿಲರ್ ಬಾನಿಗೆ ಆರ್ಡರ್ ಮಾಡ್ತಾನೆ 150 ದಿನ ಪ್ರೆಗ್ನೆಂಟ್ ಇರೋ ಹುಡುಗಿಯನ್ನ ಆದಷ್ಟು ಬೇಗ ಹುಡುಕಿ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನಂದ್ರೆ ಪ್ರೆಗ್ನೆಂಟ್ ಮಹಿಳೆಯರನ್ನ ಕೇರ್ ಮಾಡ್ತಿದ್ದ ಸುಮತಿ ಕೂಡ ಈಗ ಆಗ್ಲೇ 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅಂದ್ರೆ 150 ದಿನ ಪ್ರೆಗ್ನೆಂಟ್. ಹೇಗೆ ಅಂತ ಇವಳೆ ಕನ್ಫ್ಯೂಸ್ ಆಗಿದ್ದಾಳೆ. ಯಾಕಂದ್ರೆ ಫರ್ಟಿಲಿಟಿ ಟೆಸ್ಟ್ ಅಲ್ಲಿ ಇವಳು ನೆಗೆಟಿವ್ ಬಂದಿರುತ್ತೆ. ಅಂದ್ರೆ ಅವಳು ಗರ್ಭಿಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಿಪೋರ್ಟ್ ಬಂದಿರುತ್ತೆ. ಬೇರೆಯವರಾರು ಪ್ರೆಗ್ನೆನ್ಸಿಯಲ್ಲಿ 90-100 ದಿನನೇ ಬದುಕ್ತಾ ಇರಲ್ಲ. ಆದ್ರೆ ಇವಳು 150 ದಿನ ಆದ್ರೂ ಕೂಡ ಹೆಲ್ದಿ ಆಗಿದ್ದಾಳೆ. ಅದೇನೊಂದ್ ಕಡೆ ಭೈರವನ ಬ್ಯಾಕ್ ಸ್ಟೋರಿ ಕೂಡ ನಮ್ಗೊಂದ್ ಸ್ವಲ್ಪ ಗೊತ್ತಾಗುತ್ತೆ. ಇದೇ ಸೀನಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರ ಕ್ಯಾಮಿಯೋ ಕೂಡ ಇದೆ. ಇವರಿಂದ ಭೈರವ 5,000 ಯೂನಿಟ್ಸ್ ಕೊಟ್ಟು ಒಂದು ಮೊಟ್ಟೆಯನ್ನ ಖರೀದಿಸ್ತಾನೆ. ಮತ್ತೆ ಭೈರವನ ಬ್ಯಾಕ್ ಸ್ಟೋರಿಯ ವಿಷಯದ ಬಗ್ಗೆ ಹೇಳೋದಾದ್ರೆ ಇವನಿನ್ನು ಚಿಕ್ಕ ಮಗು ಆಗಿದ್ದಾಗ ಯುದ್ಧ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವನನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಇವನ ಪೇರೆಂಟ್ಸ್ ಬಿಟ್ಟೋಗ್ಬಿಟ್ಟಿರ್ತಾರೆ. ಆಗ ಒಬ್ಬ ಪೈಲಟ್ ನನ್ನ ಕರ್ಕೊಂಡೋಗಿ ಸಾಕಿ ಹೇಗೆ ಫೈಟ್ ಮಾಡೋದು, ಹೇಗೆ ಇಂತ ಪ್ರಪಂಚದಲ್ಲಿ ಬದುಕೋದು ಅಂತ ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಬೆಳೆಸಿರ್ತಾನೆ. ಈ ಪೈಲಟ್ ನ ಕ್ಯಾರೆಕ್ಟರ್ ಮಾಡಿರೋದು ದುಲ್ಕರ್ ಸಲ್ಮಾನ್ ಅವರು. ಸೊ ಈ ಪೈಲಟ್ ಭೈರವನಿಗೆ ಎಲ್ಲ ಹೇಳ್ಕೊಟ್ರು ಕೂಡ ಇವನು ದೊಡ್ಡವನಾದ್ಮೇಲೆ ಕಾಂಪ್ಲೆಕ್ಸ್ ಹೋಗೋ ಆಸೆಯಲ್ಲಿ ತಾನು ಇಷ್ಟು ದಿನ ನೋಡಿ ಮಗನ ರೀತಿ ಬೆಳೆಸಿದ ಭೈರವನನ್ನೇ ಮಾರೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಭೈರವ ಈ ಕ್ಯಾಪ್ಟನ್ ಗಿಂತ ಬುದ್ಧಿವಂತ. ಕ್ಯಾಪ್ಟನ್ ಇವನನ್ನ ಮಾರೋ ಅಷ್ಟರಲ್ಲಿ ಇವನೇ ಕ್ಯಾಪ್ಟನ್ ರೈಡರ್ಸ್ ಗೆ ಇಟ್ಕೊಟ್ಬಿಡ್ತಾನೆ. ಈ ಬ್ಯಾಕ್ ಸ್ಟೋರಿಯನ್ನ ಕೇಳಿ ಆದ್ಮೇಲೆ ಸ್ನೇಹಿತರೆ ನನಗೆ ಇಲ್ಲಿ ಕರ್ಣನ ಸ್ಟೋರಿಯ ರೆಫರೆನ್ಸ್ ಸಿಕ್ತು. ಭೈರವನ ಆರಿಜಿನ್ ಸ್ಟೋರಿ ಮತ್ತೆ ಕರ್ಣನ ಆರಿಜಿನ್ ಸ್ಟೋರಿ ಎರಡೂ ಕೂಡ ಸಿಮಿಲರ್ ಆಗಿದೆ. ಸೂರ್ಯದೇವ ಕರ್ಣನನ್ನ ಕುಂತಿಗೆ ಕೊಟ್ಟಾಗ ಕುಂತಿ ಮದುವೆ ಆಗದಲ್ಲೇ ಮಗುವನ್ನ ಹೇಗೆ ತನ್ನ ಬಳಿ ಇಟ್ಕೊಳ್ಳೋದು, ಸಮಾಜ ಏನ್ ಅನ್ಕೊಳ್ಳುತ್ತೋ ಏನೋ ಅಂತ ಹೆದರ್ಕೊಂಡು ಮಗುವನ್ನ ಬ್ಯಾಸ್ಕೆಟ್ ಅಲ್ಲಿ ಇಟ್ಟು ನದಿಯಲ್ಲಿ ತೇಲ್ಬಿಟ್ಟಿರ್ತಾಳೆ. ಈ ಮಗು ನಂತರ ಅಧಿರಥ ಮತ್ತೆ ರಾಧಾ ಅನ್ನೋ ದಂಪತಿಗೆ ಸಿಗುತ್ತೆ. ಇವರು ಈ ಮಗುವನ್ನ ಬೆಳೆಸ್ತಾ ಹೋಗ್ತಾರೆ. ಸೇಮ್ ಇದೇ ರೀತಿ ಭೈರವನ ಬ್ಯಾಕ್ ಸ್ಟೋರಿ ಕೂಡ ಇದೆ. ಅಂದ್ರೆ ಮೊದಲೇ ಮೂವಿಯಲ್ಲಿ ಹಿಂಟ್ ಕೊಡ್ತಾರೆ ಭೈರವನ ಕರ್ಣ ಅಂತ. ಇದ್ರ ಜೊತೆಗೆ ಇನ್ನೊಂದು ರೆಫರೆನ್ಸ್ ಕೂಡ ಇದೆ ಭೈರವನ ಕರ್ಣ ಅನ್ನೋದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನ ಕೂಡ ಹೇಳ್ತೀನಿ. ಮೊದಲನೇ ಬಾರಿ ಮೂವಿ ನೋಡಿದವ್ರಿಗೆ ಇದನ್ನ ಗಮನಿಸೋದು ಕಷ್ಟ. ಎರಡನೇ ಬಾರಿ ನೋಡೋರಿಗೆ ಆಲ್ರೆಡಿ ಕರ್ಣ ಯಾರು, ಏನ್ ಕತೆ ಅಂತೆಲ್ಲ ಗೊತ್ತಾಗಿರುತ್ತೆ. ಹಾಗಾಗಿ ಈ ಸೀನ್ ಗಳನ್ನ ನೋಡಿದಾಗ ಮೊದಲೇ ನಮ್ಗೆ ಹಿಂಟ್ ಕೊಟ್ಟಿದ್ದಾರೆ
ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಈಗ ಭೈರವಂಗೆ ತನ್ನ ಗರ್ಲ್ ಫ್ರೆಂಡ್ ರಾಕ್ಸಿಯ ಸಹಾಯದಿಂದ ಕಾಂಪ್ಲೆಕ್ಸ್ ಗೆ ಸ್ವಲ್ಪ ಹೊತ್ತು ಹೋಗ್ ಬರೋದಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದ್ರೆ ರಾಕ್ಸಿಗೆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಕೆಲಸ ಸಿಕ್ಕಿರುತ್ತೆ. ಆ ಕೆಲಸವನ್ನ ಮಾಡಿ ಅವರು ಕಾಂಪ್ಲೆಕ್ಸ್ ಇಂದ ವಾಪಸ್ ಬರ್ಬೇಕು. ಅದಕ್ಕೆ ರಾಕ್ಸಿ ಭೈರವನ ಕೂಡ ತನಗೆ ಹೆಲ್ಪ್ ಮಾಡೋಕೆ ಅವನು ಬಂದಿರೋದು ಅಂತ ಹೇಳಿ ಕಾಂಪ್ಲೆಕ್ಸ್ ಗೆ ಕರ್ಕೊಂಡು ಬರ್ತಾಳೆ. ಭೈರವಂಗಂತೂ ಕಾಂಪ್ಲೆಕ್ಸ್ ನ ನೋಡಿ ಖುಷಿ ತಡೆಯೋಕಾಗ್ತಿಲ್ಲ, ತುಂಬಾನೇ ಎಕ್ಸೈಟ್ ಆಗಿದ್ದಾನೆ. ಇಷ್ಟು ದಿನ ಕಾಂಪ್ಲೆಕ್ಸ್ ಗೆ ಬರ್ಬೇಕು ಅಂತ ಅನ್ಕೊಂಡಿದ್ದ, ಈಗ ತನ್ನ ಆಸೆ ಈಡೇರ್ತಿದೆ ಅಂತ. ಇಲ್ಲಿ ರಾಕ್ಸಿ ಕೆಲಸ ಮಾಡೋಕ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ, ಇದೇ ಜಾಗದಲ್ಲಿ ಸೂರ್ಯನ ರೀತಿ ಕೆಲಸ ಮಾಡೋ ಒಂದು ದೊಡ್ಡ ಮಷೀನ್ ಇದೆ. ಇಡೀ ಭೂಮಿಯಿಂದ ಎಲ್ಲಾ ರಿಸೋರ್ಸಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದು ಇದೇ ಜಾಗದಲ್ಲಿ. ಸೊ ಈ ರಿಸೋರ್ಸಸ್ ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಾಂಪ್ಲೆಕ್ಸ್ ನ ಯಾವ ರೀತಿ ಬೆಳೆಸಿದ್ದಾರೆ ಅಂತ ಇದರ ಮುಂದಿನ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಭೈರವ ರಾಕ್ಸಿನ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡೋದಕ್ಕೆ ಅಂತ ಕರ್ಕೊಂಡ್ ಬಂದಾಗ ಇದು ಎಷ್ಟು ಸುಂದರವಾದ ಪ್ರಪಂಚ ಅಂತ ನಾವು ನೋಡ್ತೀವಿ. ಶುದ್ಧವಾದ ಗಾಳಿ, ನೀರು, ಮರ ಗಿಡಗಳು, ಹಣ್ಣುಗಳು ಎಲ್ಲಾ ಕೂಡ ಈ ಜಾಗದಲ್ಲಿ ಇದೆ. ಕಾಂಪ್ಲೆಕ್ಸ್ ನ ಒಳಗಿರೋದು ತುಂಬಾನೇ ಶ್ರೀಮಂತರು ಮಾತ್ರ. 1 ಮಿಲಿಯನ್ ಯೂನಿಟ್ಸ್ ನ ಕೊಟ್ಟು ಇವರು ಇಲ್ಲಿ ಬಂದು ವಾಸವಾಗಿದ್ದಾರೆ. ಬೇರೆಯವ್ರಿಗೆ ಯಾರಿಗೂ ಒಳಗೆ ಬರೋಕ್ ಅವಕಾಶ ಇಲ್ಲ. ಭೈರವ ಮತ್ತೆ ರಾಕ್ಸಿ ಕೂಡ ಇಲ್ಲಿ ಕೆಲಸ ಮಾಡೋಕ್ ಬಂದಿದ್ದಾರೆ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು. ಮತ್ತೆ ಇದೇ ಕಾಂಪ್ಲೆಕ್ಸ್ ನ ದೃಶ್ಯವನ್ನ ತೋರಿಸೋ ಒಂದು ಸೀನ್ ಅಲ್ಲಿ ಸ್ನೇಹಿತರೆ ಒಂದು ಪಕ್ಷಿ ಕೂಗ್ತಾ ಇರೋ ಸೌಂಡ್ ನ ಕೂಡ ಹಾಕಿದ್ರು. ಇದನ್ನ ಎಲ್ಲರೂ ಗಮನಿಸಿದ್ರೇನೋ ಗೊತ್ತಿಲ್ಲ, ಆದ್ರೆ ನಾನು ಈ ಸೌಂಡ್ ನ ಗಮನಿಸ್ದೆ. ಯಾವ ಪಕ್ಷಿಯ ಸೌಂಡ್ ಅಂದ್ರೆ ಕವಾಯ್ ಓ ಓ ಅಂತ ಆ ಪಕ್ಷಿಯ ಹೆಸರು. ಈ ಕವಾಯ್ ಪಕ್ಷಿಗಳು ಈಗ ಎಕ್ಸ್ಟೆಂಟ್ ಆಗಿದ್ದಾವೆ, ಒಂದು ಪಕ್ಷಿ ಕೂಡ ಬದುಕಿಲ್ಲ. 1987ರಲ್ಲಿ ಕೊನೆಯದಾಗಿ ಉಳ್ಕೊಂಡಿರೋ ಒಂದೇ ಒಂದು ಕವಾಯ್ ಪಕ್ಷಿ ತನ್ನ ಜಾತಿಯ ಹೆಣ್ಣು ಪಕ್ಷಿಗೋಸ್ಕರ ಅಂತ ಹಾಡ್ತಿತ್ತು. ಆದ್ರೆ ಆ ಹೆಣ್ಣು ಪಕ್ಷಿ ಬರೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈ ಗಂಡು ಪಕ್ಷಿ ಒಂದೇ ಮಾತ್ರ ಉಳಿದಿದ್ದು. ಅದಾದ್ಮೇಲೆ ಈ ಪಕ್ಷಿಯಲ್ಲೂ ಕಾಣಿಸ್ಕೊಂಡಿಲ್ಲ, ಹಾಗಾಗಿ ಅದನ್ನ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆ ಕವಾಯ್ ಪಕ್ಷಿ ಕೊನೆಯದಾಗಿ ಹಾಡಿರುವಂತ ಆಡಿಯೋ ರೆಕಾರ್ಡಿಂಗ್ ಕೂಡ ಇದೆ. ಅದೇ ಆಡಿಯೋನ ಈ ಕಾಂಪ್ಲೆಕ್ಸ್ ನ ತೋರಿಸಬೇಕಾದ್ರೂ ಕೂಡ ಪ್ಲೇ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಂದ್ ಕಡೆ ರೂಮಿ ಹತ್ರ ಇದ್ದ ಶಿವಮಣಿಯನ್ನ ಎತ್ಕೊಂಡ್ ಬಂದಿದ್ದ ರಾಯ ಅನ್ನೋ ಆ ಚಿಕ್ಕ ಹುಡುಗಿಯನ್ನ ತೋರಿಸ್ತಾರೆ. ಇವಳು ಕೂಡ ಶಂಬಾಲ ಕಡೆಯವ್ರ ಜೊತೆ ಇದ್ದಿದ್ರಿಂದ ಒಬ್ಬ ಬೌಂಟಿ ಹಂಟರ್ ಇವಳನ್ನ ನೋಡಿ ತನ್ನ ರೋಬೋಟ್ ನ ಇವಳ ಹಿಂದೆ ಕಳಿಸ್ತಾನೆ. ರಾಯ ಇಲ್ಲಿಂದ ಎಸ್ಕೇಪ್ ಆಗಿ ಒಂದು ದೇವಸ್ಥಾನಕ್ಕೆ ಬಂದು ಬಚ್ಚಿಡ್ಕೊಂತಾಳೆ. ಇದೇ ದೇವಸ್ಥಾನದಲ್ಲಿ ಅಶ್ವತ್ಥಾಮ ಇಷ್ಟು ವರ್ಷಗಳಿಂದ ಇರೋದು. ಆ ರೋಬೋಟ್ ಬಂದು ರಾಯನ ಹಿಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲೇ ಇದ್ದ ಅಶ್ವತ್ಥಾಮಗೆ ಎಚ್ಚರಿಕೆ ಆಗಿ ಒಂದೇ ಎಟ್ಗೆ ರೋಬೋಟ್ ಗೆ ಹೊಡೆದು ಗುಜರಿ ಸಾಮಾನ್ ಮಾಡ್ಬಿಡ್ತಾರೆ. ಆದ್ರೆ ಈಗ್ಲೇ ಇವ್ರಿಗೆ ಅರಿವಾಗಲ್ಲ, ತಾವು ಕಾಪಾಡಿದ ಈ ಹುಡುಗಿ ಹತ್ರನೇ ತಮ್ಮ ಶಿವಮಣಿ ಕೂಡ ಇದೆ ಅಂತ. ಕಾಂಪ್ಲೆಕ್ಸ್ ಅಲ್ಲಿ ಇದ್ದ ಸುಮತಿ ಆಗ್ಲೇ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಕಮಾಂಡರ್ ಮಾನಸ್ ಕಡೆ ಅವನ್ಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಇವಳು ಕೂಡ ತಗ್ಲಾಕೊಂಡಿದ್ದಾಳೆ. 150 ದಿನ ಬೇರೆ ಪ್ರೆಗ್ನೆಂಟ್ ಇರೋದ್ರಿಂದ ಯಾಸ್ಕಿನ್ ಗೆ ಇವಳ ಮಗುವಿನ ಸೀರಮ್ ನ ತಗೊಂಡೋಗ್ ಕೊಡ್ಬೋದು ಅಂತ ಕಮಾಂಡರ್ ಮಾನಸ್ ತಕ್ಷಣ ಇವಳನ್ನ ಕರ್ಕೊಂಡ್ ಬಂದು ಸೀರಮ್ ಎಕ್ಸ್ಟ್ರಾಕ್ಟ್ ಮಾಡೋ ಮಷೀನ್ ನ ಒಳಗೆ ಹಾಕ್ತಾರೆ. ಇವಳು ಹೇಗಪ್ಪ ತಪ್ಪಿಸ್ಕೊಂತಾಳೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ. ತಪ್ಪಿಸ್ಕೊಳಕ್ಕೆ ಯಾವುದೇ ದಾರಿ ಕೂಡ ಕಾಣ್ತಿಲ್ಲ. ಕೊನೆಗೆ ಇವಳ ಹೊಟ್ಟೆಲಿರೋ ಮಗುವಿನಿಂದ ಸೀರಮ್ ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಕೂಡ ಶುರು ಮಾಡ್ತಾರೆ. ಒಂದೇ ಒಂದು ಹನಿ ಸೀರಮ್ ಬಂದು ಬಾಟಲ್ ಅಲ್ಲಿ ಕಲೆಕ್ಟ್ ಆಗ್ತಿದ್ದಂಗೆ ಈ ಸೀರಮ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದ ಮಷೀನ್ ಹಾಳಾಗೋದಕ್ಕೆ ಶುರು ಆಗುತ್ತೆ. ಜೊತೆಗೆ ಎಲ್ಲಾ ಕಡೆ ಲೈಟ್ಸ್ ಫ್ಲಿಕರ್ ಆಗ್ತಾ ಇದೆ. ಯಾಕೆ ಈ ತರ ಎಲೆಕ್ಟ್ರಿಸಿಟಿಯಲ್ಲಿ ಏರುಪೇರ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇ ಸಮಯದಲ್ಲಿ ಇನ್ನೊಂದ್ ಕಡೆ ಕೌನ್ಸಿಲರ್ ಬಾನಿ ತಮ್ಮ ಹತ್ರ ಇದ್ದ ಒಂದು ಧನಸ್ಸನ್ನ ನೋಡ್ತಾರೆ. ಇವ್ರಿಗೆ ಕಾಶಿಯಲ್ಲೇ ಮಣ್ಣಿನ ಒಳಗೆ ಈ ಧನಸ್ಸು ಸಿಕ್ಕಿರುತ್ತೆ. ಇದ್ದಕ್ಕಿದ್ದಂಗೆ ವೆದರ್ ಚೇಂಜ್ ಆಗ್ತಾ ಇದೆ. ಅಶ್ವತ್ಥಾಮ ಅವರಿಗೆ ತಾವು ಮಹಾಭಾರತದಲ್ಲಿದ್ದ ಕೆಲವೊಂದು ದೃಶ್ಯಗಳ ವಿಷನ್ಸ್ ಮೈಂಡ್ ಅಲ್ಲಿ ಬರ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಕೌನ್ಸಿಲರ್ ಬಾನಿ ತಮಗೆ ಸಿಕ್ಕಿರೋ ಧನಸ್ಸನ್ನ ಮುಟ್ಟೋಕೆ ಅಂತ ಹೋದಾಗ ಅದನ್ನ ಟಚ್ ಮಾಡ್ತಿದ್ದಂಗೆ ಹಾರೋಗಿ ಹಿಂದೆ ಬೀಳ್ತಾರೆ. ಅಂದ್ರೆ ಅದನ್ನ ಯಾರ ಕೈಯಲ್ಲೂ ಮುಟ್ಟೋಕ್ ಆಗಲ್ಲ. ಇದೇನ್ ನಡೀತಾ ಇದೆ ಅಂತ ಯಾರಿಗೂ ಕೂಡ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಅದೇ ಸುಮತಿ ಮಷೀನ್ ಒಳಗಿಂದ ಎಜೆಕ್ಟ್ ಆಗಿ ಸೀದೆನೇನ್ ಬೆಂಕಿ ಒಳಗೆ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಒಬ್ಳು ಹುಡುಗಿ ಬಂದು ಇವಳನ್ನ ಕಾಪಾಡ್ತಾಳೆ. ಮತ್ತೆ ಇಲ್ಲಿಂದ ಹೊರಗೆ ಹೋಗೋದಕ್ಕೂ ಕೂಡ ದಾರಿ ತೋರಿಸ್ತಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಶಂಬಾಲ ಇಂದ ಬಂದು ಈ ಜಾಗದಲ್ಲಿ ಸ್ಪೈ ಆಗಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲೇನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ನ ಶಂಬಾಲಾಗೆ ತಿಳಿಸ್ತಾ ಇರ್ತಾಳೆ. ಈ ಶಂಬಾಲಾದ ಹುಡುಗಿ ತೋರಿಸಿದ ಶಾರ್ಟ್ ಕಟ್ ಅಲ್ಲಿ ಸುಮತಿ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಫ್ಲೇಮ್ ಥ್ರೋವರ್ಸ್ ಎಲ್ಲ ಟ್ರಿಗರ್ ಆಗಿ ಎಲ್ಲಾ ಕಡೆಯಿಂದ ಬೆಂಕಿ ಬರ್ತಾ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಸಾಧ್ಯ. ಹಿಂದೆ ಬೇರೆ ರೈಡರ್ಸ್ ಬರ್ತಾ ಇದಾರೆ ಅಂತ ಗೊತ್ತಾಗ್ತಿದ್ದಂಗೆ ಸುಮತಿ ಧೈರ್ಯ ಮಾಡಿ ಹಾಗೆ ಬೆಂಕಿಯ ಒಳಗೆ ನಡ್ಕೊಂಡು ಹೋಗ್ತಾಳೆ. ಇದ್ದಕ್ಕಿದ್ದಂಗೆ ಫ್ಲೇಮ್ ಥ್ರೋವರ್ ಇಂದ ಬರ್ತಾ ಇರೋ ಬೆಂಕಿಯವಳ ದೇಹವನ್ನ ಟಚ್ ಕೂಡ ಮಾಡೋಲ್ಲ. ಹಾಗೆ ಬೆಂಕಿ ಎಲ್ಲ ಸೈಡ್ ಹೋಗಿ ಇವಳಿಗೆ ದಾರಿ ಮಾಡ್ಕೊಡ್ತಾ ಇದೆ. ಇದರಿಂದ ಇವಳು ಸೇಫ್ ಆಗಿ ಹೊರಗೆ ಬಂದು ಇಲ್ಲೇ ಇವ್ರಿಗೋಸ್ಕರನೇ ಕಾಯ್ತಿದ್ದ ಶಂಬಾಲಾದ ವೀರನ್ ಮತ್ತೆ ಇನ್ನ ಇಬ್ರು ಇವಳನ್ನ ಸೇಫ್ ಆಗಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಅಶ್ವತ್ಥಾಮ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಕಲ್ಕಿ ಹುಟ್ಟೋ ಸಮಯ ಬರ್ತಾ ಇದೆ ಅಂತ. ಯಾಕೆಂದ್ರೆ ಇವರಿದ್ದ ದೇವಸ್ಥಾನದಲ್ಲಿರೋ ಶಿವಲಿಂಗದ ಮೇಲೆ ಗಂಗೆಯ ನೀರು ಒಂದೊಂದೇ ಹನಿ ತೊಟ್ಟಿಗ್ತಾ ಇತ್ತು. ಈಗ ಇಲ್ಲಿದ್ದ ನೀರು ಕೂಡ ಈಗ ಆವಿ ಆಗೋಗಿದೆ. ಇದಷ್ಟೇ ಅಲ್ಲ, ರಾಯ ಹತ್ರ ಇದ್ದ ಆ ಶಿವಮಣಿ ಕೂಡ ಈಗ ಹೊಳೆಯೋದಕ್ಕೆ ಶುರು ಆಯ್ತು. ಇದರಿಂದ ಅಶ್ವತ್ಥಾಮಗೆ ಕನ್ಫರ್ಮ್ ಆಗುತ್ತೆ ಕಲ್ಕಿ ಖಂಡಿತ ಹುಟ್ಟು ಬರ್ತಾ ಇದಾರೆ ಅಂತ. ಅಶ್ವತ್ಥಾಮ ಇವಳ ಹತ್ರ ಇದ್ದ ಶಿವಮಣಿಯನ್ನ ವಾಪಸ್ ಇಸ್ಕೊಂಡು ತಮ್ಮ ಹಣೆಯಲ್ಲಿ ಫಿಕ್ಸ್ ಮಾಡ್ಕೊಂತಿದ್ದಂಗೆ ಇವರ ದೇಹದಲ್ಲಿದ್ದ ಗಾಯ ಎಲ್ಲ ವಾಸಿಯಾಗಿ ಇನ್ನಷ್ಟು ಪವರ್ಫುಲ್ ಆಗ್ತಾರೆ. ಇದೇ ಸಮಯದಲ್ಲಿ ಭೈರವ ಕರ್ಣ ಅನ್ನೋದಕ್ಕೆ ಇನ್ನೊಂದು ರೆಫರೆನ್ಸ್ ಸಿಗುತ್ತೆ. ಭೈರವ ಒಂದು ಬಾರ್ ಹತ್ರ ಇದ್ದಾಗ ಇದ್ದಕ್ಕಿದ್ದಂಗೆ ಒಂದು ಜಾಗದಲ್ಲಿ ಸಿಡಿಲು ಬಡಿಯುತ್ತೆ. ಈ ಸಿಡಿಲು ಬಡಿತಿದ್ದಂಗೆ ಇಲ್ಲಿದ್ದ ರಥದ ಚಕ್ರದ ರೀತಿ ಕೆತ್ತಿರೋ ಒಂದು ದೊಡ್ಡ ಕಲ್ಲು ಬಂದು ಬೀಳುತ್ತೆ. ಅದನ್ನ ಭೈರವನೇ ತಡಿತಾನೆ. ಈ ರಥದ ಚಕ್ರ ಕೂಡ ಇವನು ಕರ್ಣ ಅನ್ನೋದಕ್ಕೆ ಒಂದು ರೆಫರೆನ್ಸ್. ಮಹಾಭಾರತ
ಮಹಾಭಾರತದ ಯುದ್ಧದಲ್ಲೂ ಕೂಡ ಕರ್ಣನ ರಥದ ಚಕ್ರ ಮಣ್ಣಲ್ಲಿ ಊತೋಗಿರುತ್ತಲ್ಲ, ಅದೇ ರೀತಿ ಈ ಸೀನ್ ನ ಕೂಡ ತೋರಿಸಿದ್ದಾರೆ. ಒಂದು ಸೈಡ್ ನ ನೋಡಿದ್ರೆ ರಥದ ಚಕ್ರದ ರೀತಿ ಇದೆ, ಇನ್ನೊಂದು ಸೈಡ್ ಅಲ್ಲಿ ದೇವರ ಚಿತ್ರವನ್ನ ಕೂಡ ಕೆತ್ತಿದ್ದಾರೆ. ಹಾಗಾಗಿ ಇಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಕಾಶಿಗೆ ದೇವರು ಮತ್ತೆ ಬಂದ ಅಂತ. ಈಗ ಸುಮತಿ ಕಾಂಪ್ಲೆಕ್ಸ್ ಇಂದ ತಪ್ಪಿಸ್ಕೊಂಡಿರೋದ್ರಿಂದ ಯಾರಾದ್ರೂ ಬೌಂಟಿ ಹಂಟರ್ಸ್ ಅವಳನ್ನ ಹಿಡ್ಕೊಂಡ್ ಬಂದ್ ವಾಪಸ್ ಕೊಟ್ರೆ 1 ಮಿಲಿಯನ್ ಯೂನಿಟ್ಸ್ ಕೊಡ್ತೀವಿ ಅಂತ ಕಮಾಂಡರ್ ಮಾನಸ್ ಅನೌನ್ಸ್ ಮಾಡಿಸ್ತಾನೆ. ಈ ವಿಷಯ ಬುಜ್ಜಿ ಭೈರವನಿಗೆ ಹೇಳ್ತಿದ್ದಂಗೆ ಇವನು ಫುಲ್ ಪ್ರಿಪೇರ್ ಆಗಿ ಸುಮತಿಯನ್ನ ಹಿಡ್ಕೊಡೋದಕ್ಕೆ ಅಂತ ಹೊಡ್ತಾನೆ. ಯಾಕೆ ಅಂದ್ರೆ ಅವಳನ್ನ ಹಿಡ್ಕೊಟ್ರೆ 1 ಮಿಲಿಯನ್ ಯೂನಿಟ್ ಸಿಗುತ್ತೆ. ಆ 1 ಮಿಲಿಯನ್ ಯೂನಿಟ್ಸ್ ಹಿಡ್ಕೊಂಡು ಕಾಂಪ್ಲೆಕ್ಸ್ ಗೆ ಡೈರೆಕ್ಟ್ ಎಂಟ್ರಿ ಪಡಿಬಹುದು ಅಂತ. ಸೊ ಭೈರವ ಮಾತ್ರ ಅಲ್ಲ, ಇರೋ ಬರೋ ಬೌಂಟಿ ಹಂಟರ್ಸ್ ಎಲ್ಲ ಸುಮತಿಯಿಂದ ಬಿದ್ದಿದ್ದಾರೆ. ಶಂಬಾಲಾದ ವೀರನ್ ಮತ್ತೆ ಇವನ ಕಡೆಯವ್ರು ಸೇರ್ಕೊಂಡು ಸುಮತಿಯನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಬೌಂಟಿ ಹಂಟರ್ಸ್ ಎಲ್ಲ ಬಂದು ದಾಳಿ ಮಾಡೋಕೆ ಶುರು ಮಾಡಿದಾಗ ಹೇಗೋ ಮಾಡಿ ಇವರು ಅವರನ್ನೆಲ್ಲ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಜೊತೆ ಫೈಟ್ ಕೂಡ ಮಾಡ್ತಾರೆ. ವೀರನ್ ಜೊತೆ ಇದ್ದ ಕಾಯ್ರಾ ಅನ್ನೋ ಹುಡುಗಿ ಕೂಡ ಫೈಟ್ ಮಾಡ್ತಿರ್ಬೇಕಾದ್ರೆ ಸಾವನ್ನಪ್ತಾಳೆ. ಇವರೆಲ್ಲರೂ ಕೂಡ ಸುಮತಿಯನ್ನ ಕಾಪಾಡೋದಕ್ಕೋಸ್ಕರ ಸಾಯೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಕಾರಣ ಏನಂದ್ರೆ ಇವಳ ಹೊಟ್ಟೆಯಲ್ಲಿ ಹುಡ್ತಿರೋದು ಕಲ್ಕಿ ಅಂತ ಇವರು ಫಿಕ್ಸ್ ಆಗಿದ್ದಾರೆ. ಭೈರವ ಕೂಡ ಸುಮತಿಯನ್ನ ಹುಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇಲ್ಲಿ ರಾಜಮೌಳಿ ಅವರ ಕ್ಯಾಮಿಯೋ ಕೂಡ ಇದೆ. ಆಮೇಲೆ ಭೈರವ ಸೀದಾ ಸುಮತಿಯನ್ನ ಕರ್ಕೊಂಡು ಹೋಗ್ತಿರೋ ವೆಹಿಕಲ್ ಹತ್ರ ಬರ್ತಾನೆ. ಇದಕ್ಕಿಂತ ಮುಂಚೆನೆ ಅಶ್ವತ್ಥಾಮ ಅವರು ಬಂದು ಇಲ್ಲಿ ಫೈಟಿಂಗ್ ಶುರು ಹಚ್ಕೊಂಡಿದ್ದಾರೆ. ಎಂಟಡಿ ಅಶ್ವತ್ಥಾಮ ಇಲ್ಲಿ ಫೈಟ್ ಮಾಡ್ತಿರೋದು ನೋಡೋಕೆ ಚಂದ. ಎಲ್ಲರನ್ನ ಒಂದ್ ಕೈಯಲ್ಲಿ ಎತ್ತೆತ್ತಂಗೆ ಬಿಸಾಕ್ತಾ ಇದ್ದಾರೆ. ಈಗ ಸುಮತಿಯನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಭೈರವ ಬಂದಾಗ ಅಶ್ವತ್ಥಾಮ ಇವನನ್ನ ತಡಿತಾರೆ. ಭೈರವ ಹೋಲೋಗ್ರಾಮ್ ನ ಸಹಾಯ ಪಡ್ಕೊಂಡು ಏನೇ ಯಾಮರ್ಸೋಕ್ ನೋಡಿದ್ರು ಅಶ್ವತ್ಥಾಮ ಇವನನ್ನ ಬಿಡಲ್ಲ. ಇವರಿಬ್ಬರ ನಡುವೆ ತುಂಬಾನೇ ದೊಡ್ಡ ಫೈಟ್ ನಡೆಯುತ್ತೆ. ಕೊನೆಗೂ ಭೈರವ ಕೈಯಲ್ಲಿ ಅಶ್ವತ್ಥಾಮನ ತಡೆಯೋಕಾಗಲ್ಲ. ಅಶ್ವತ್ಥಾಮ ಸುಮತಿ ಜೊತೆ ಸೇಫ್ ಆಗಿ ಇಲ್ಲಿಂದ ಹೊರಟ್ಬಿಡ್ತಾರೆ. ಸುಮತಿಯನ್ನ ಕರ್ಕೊಂಡು ಹೋಗೋಕ್ಕಿಂತ ಬಂದಿದ್ದ ರೈಡರ್ಸ್ ಮತ್ತೆ ಬೌಂಟಿ ಹಂಟರ್ಸ್ ಎಲ್ಲ ಓಡಿಸ್ಕೊಂಡು ವಾಪಸ್ ಹೋಗಿ ಕಮಾಂಡರ್ ಮಾನಸ್ಗೆ ಹಣೆಯಲ್ಲಿ ಮಣಿ ಇರುವಂತ ಒಬ್ಬ ವಯಸ್ಸಾದ ವ್ಯಕ್ತಿ ನಮ್ಗೆಲ್ಲ ಹೊಡೆದಿರೋದು ಅಂತ ಹೇಳ್ತಾರೆ. ಈ ವಿಷಯವನ್ನ ಕಮಾಂಡರ್ ಮಾನಸ್ ಹೋಗಿ ಕೌನ್ಸಿಲರ್ ಬಾನಿಗೆ ಹೇಳ್ತಿದ್ದಂಗೆ ಅವ್ರಿಗೆ ಗೊತ್ತಾಗುತ್ತೆ ಆ ವಯಸ್ಸಾದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಶ್ವತ್ಥಾಮನೆ ಅಂತ. ಸೊ ಈಗ ಕೌನ್ಸಿಲರ್ ಬಾನಿ ಇಲ್ಲೇನ್ ನಡೀತಿದೆ ಅಂತ ಕಮಾಂಡರ್ ಮಾನಸ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದ್ರೆ ಪುರಾಣದಲ್ಲಿ ಬರ್ದಿರೋದೆಲ್ಲ ನಿಜ ಆಗ್ತಾ ಇದೆ. ಇವ್ರಿಗೆ ಸಿಕ್ಕಿರೋ ಆ ಧನಸ್ಸು ಬೇರೆ ಯಾವ್ದು ಅಲ್ಲ, ಗಾಂಡೀವ ಅಂದ್ರೆ ಈ ಧನಸ್ಸು ಮೋಸ್ಟ್ಲಿ ಅರ್ಜುನನ್ಗೆ ಸೇರಿದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಗಾಂಡೀವಧಾರಿ ಅರ್ಜುನನೇ ಅಲ್ವಾ. ಕೌನ್ಸಿಲರ್ ಬಾನಿ ಹೇಳೋ ಪ್ರಕಾರ ಈ ಧನಸ್ಸನ್ನ ಮಾಡಿರೋದು ದೇವತೆಗಳು. ದೇವರು ಭೂಮಿಯಿಂದ ಹೊರಟೋದ್ಮೇಲೆ ಇದರ ಶಕ್ತಿ ಕೂಡ ಕಡಿಮೆ ಆಗಿದೆ. ಈಗ ಇದರ ಶಕ್ತಿ ವಾಪಸ್ ಬಂದಿದೆ ಅಂದ್ರೆ ಭೂಮಿ ಮೇಲೆ ಮತ್ತೆ ದೇವರು ಹುಡ್ತಿದ್ದಾರೆ ಅಂತ. ಸುಮತಿನ ಕಲ್ಕಿಗೆ ಜನ್ಮ ಕೊಡೋದು 6000 ವರ್ಷಕ್ಕೊಂದ್ಸಲ ಕಾಣಿಸ್ಕೊಳ್ಳೋ ಅಶ್ವಿನಿ ನಕ್ಷತ್ರ ಕೂಡ ಆಕಾಶದಲ್ಲಿ ಕಾಣಿಸ್ತಾ ಇದೆ. ಇನ್ನ ಸ್ವಲ್ಪ ದಿನಗಳಲ್ಲೇ ಎಲ್ಲಾ ಪ್ಲಾನೆಟ್ಸ್ ಅಲೈನ್ ಆಗಿ ಒಂದು ಗ್ರಹಣ ಶುರು ಆಗುತ್ತೆ. ಅದೇ ಅಶ್ವಿನಿ ನಕ್ಷತ್ರ ಕಾಣಿಸುವಂತ ಕೊನೆ ದಿನ. ಅಷ್ಟರ ಒಳಗೆ ನಾವು ಕಲ್ಕಿ ಹುಟ್ಟೋದನ್ನ ತಡಿಬೇಕು. ಅಕಸ್ಮಾತ್ ನಾವು ಕಲ್ಕಿ ಹುಟ್ಟೋದನ್ನ ತಡೆದ್ರೆ ಮತ್ತೆ ಆ ಅಶ್ವಿನಿ ನಕ್ಷತ್ರ ಕಾಣಿಸ್ಕೊಳ್ಳೋದು ಇನ್ನ 6000 ವರ್ಷಗಳಾದ್ಮೇಲೆ. ಅಲ್ಲಿವರೆಗೂ ಮತ್ತೆ ದೇವರು ಭೂಮಿ ಮೇಲೆ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಮಗು ಹುಟ್ಲಿಲ್ಲ ಅಂದ್ರೆ ಇನ್ನ 6000 ವರ್ಷ ಕಲಿಯುಗನೆ ಕಂಟಿನ್ಯೂ ಆಗುತ್ತೆ, ಸತ್ಯಯುಗ ಬರೋದೇ ಇಲ್ಲ. ಇನ್ನೊಂದ್ ಕಡೆ ಆಗ್ಲೇ ಸುಮತಿಯನ್ನ ಶಂಬಾಲಾಗೆ ಸೇಫ್ ಆಗಿ ಕರ್ಕೊಂಡ್ ಬರ್ತಾರೆ. ಅಶ್ವತ್ಥಾಮ ಯಾವಾಗ್ಲೂ ಸುಮತಿಯನ್ನ ಕಾಯ್ತಾನೆ ಇರ್ತಾರೆ, ಎಲ್ಲಿ ಯಾರಾದ್ರೂ ಬಂದು ಇವಳಿಗೆ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ. ಇಲ್ಲಿ ತುಂಬಾನೇ ಜನಕ್ಕೆ ಡೌಟ್ ಇರುತ್ತೆ, ಇಲ್ಲಿವರೆಗೂ ಇವರೆಲ್ಲ ಕಾಯ್ತಿದ್ದ ದೇವರಿಗೆನೆ ಜನ್ಮ ಕೊಡುವಂತ ತಾಯಿ ಸುಮತಿನ ಅಲ್ವಾ ಅಂತ. ಆದ್ರೆ ಅವಳು ಇಲ್ಲಿಗೆ ಬರ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಮಳೆ ಬರೋಕೆ ಶುರು ಆಗುತ್ತೆ. ಜೊತೆಗೆ ಈ ಶಂಬಾಲ ಇರೋ ಜಾಗದಲ್ಲಿ ಒಂದು ಒಣಗೋಗಿರೋ ದೊಡ್ಡ ಮರ ಇರುತ್ತೆ. ಇದನ್ನ ದೇವರ ರೀತಿ ಇವರು ಪೂಜೆ ಮಾಡ್ತಿದ್ರು. ಈಗಾಗ್ಲೇ ಈ ಮರದಲ್ಲೂ ಕೂಡ 2 ಎಲೆ ಚಿಗುರೊಡ್ದಿದೆ. ಈಗ ಅಶ್ವತ್ಥಾಮ ರಾಯಗೆ ತಮ್ಮ ಸ್ನೇಹಿತನ ಬಗ್ಗೆ ಹೇಳ್ತಾರೆ. ಮಹಾಭಾರತದಲ್ಲಿ ಇವರ ಸ್ನೇಹಿತ ತುಂಬಾನೇ ಪರಾಕ್ರಮಶಾಲಿಯಾಗಿದ್ದ. ಇವರ ಕೈಯಲ್ಲಿರೋದು ಕೂಡ ತಮ್ಮ ಸ್ನೇಹಿತನ ಆಯುಧನೇ. ಇಲ್ಲಿವರೆಗೂ ನಾವು ಅನ್ಕೊಂಡಿರ್ತೀವಿ ಇದು ಅಶ್ವತ್ಥಾಮನ ವಾಕಿಂಗ್ ಸ್ಟಿಕ್ ಅಂತ, ಆದ್ರೆ ಅಲ್ಲ, ಇದು ಇವರ ಫ್ರೆಂಡ್ ನ ಆಯುಧ ಆಗಿರುತ್ತೆ. ಈ ಆಯುಧ ಅರ್ಜುನನ ಗಾಂಡೀವಕ್ಕಿಂತ ತುಂಬಾನೇ ಪವರ್ಫುಲ್. ಈ ಫ್ರೆಂಡ್ ಯಾರು ಅಂತ ಮೂವಿ ನೋಡಿರೋ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇವರು ಕರ್ಣನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರಲ್ಲಿರೋ ಶಕ್ತಿಯನ್ನ ಅಶ್ವತ್ಥಾಮ ಉಪಯೋಗಿಸೋಕ್ ಆಗ್ತಿರಲ್ಲ. ಕಾರಣ ಏನಂದ್ರೆ ಕರ್ಣನ ಕೈಗೆ ಈ ಶಸ್ತ್ರ ಸಿಕ್ಕಿದ್ರೆ ಮಾತ್ರ ಅದರ ಶಕ್ತಿ ಏನು ಅಂತ ಗೊತ್ತಾಗೋದು. ಇನ್ನೊಂದ್ ಕಡೆ ಭೈರವ ಫುಲ್ ಉರ್ಕೊಂಡಿದ್ದಾನೆ. ತಾತುನ್ ಕೈಯಲ್ಲಿ ಫೈಟ್ ಮಾಡೋಕಾಗದೆ ಸೋತ್ಕೊಂಡ್ಬಿಟ್ನಲ್ಲ ಅಂತ ಕಾಂಪ್ಲೆಕ್ಸ್ ಹೋಗೋ ಕನ್ಸು ಕನ್ಸಾಗೆ ಉಳಿಯುತ್ತೆ ಅಂತ ಇವನೀಗ ಫುಲ್ ಪ್ರಿಪೇರ್ ಆಗ್ತಾ ಇದ್ದಾನೆ. ಕಮಾಂಡರ್ ಮಾನಸ್ಗೆ ಬೇರೆ ಹೇಳಿದ್ದಾನೆ, ನಾನು ಸುಮತಿಯನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ. ನೀನ್ ಸುಮತಿಯನ್ನ ಕರ್ಕೊಂಡ್ ಬಂದ್ರೆ ನಾನ್ ನಿನ್ನ ಕಾಂಪ್ಲೆಕ್ಸ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಮಾಂಡರ್ ಮಾನಸ್ ಕೂಡ ಹೇಳಿರ್ತಾರೆ. ಅದಕ್ಕೆ ಈಗ ಇವನು ಫುಲ್ ಬುಜ್ಜಿಯನ್ನ ಅಪ್ಗ್ರೇಡ್ ಮಾಡ್ಕೊಂಡು ಸುಮತಿಯನ್ನ ಹೇಗಿಡಿಯೋದು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಈ ಕಡೆ ಶಂಬಾಲಲ್ಲಿ ಸುಮತಿಯನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ಈ ಜಾಗದ ಲೀಡರ್ ಮರಿಯಂ ಕೂಡ ಇವಳಿಗೋಸ್ಕರ ಅಂತ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಸುಮತಿಯ ಮನ್ಸಲ್ಲಿ ಒಂದು ಪ್ರಶ್ನೆ ಇದೆ, ಏನಂದ್ರೆ ಕಲ್ಕಿ ಯಾಕೆ ತನ್ನ ಹೊಟ್ಟೆಯಲ್ಲಿ ಹುಡ್ತಾ ಇರೋದು ಅಂತ. ಇದಕ್ಕೆ ಉತ್ತರ ಅಶ್ವತ್ಥಾಮ ಅವರು ಏನ್ ಕೊಡ್ತಾರೆ ಅಂದ್ರೆ, ನಿನ್ಗೆ ಭೂಮಿ ತಾಯಿಯಷ್ಟು ಸಹನೆ ಇದೆ, ಅದಕ್ಕೋಸ್ಕರ ದೇವರು ನಿನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಭೈರವ ಈಗ ಶಂಬಾಲಾಗೆ ಬರೋಕೆ ಒಳ್ಳೆ ಐಡಿಯಾನೇ ಮಾಡ್ಕೊಂಡಿದ್ದಾನೆ. ಏನಂದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಅವನ ಹತ್ರ ಶಂಬಾಲ ಕಡೆ ಅವನೊಬ್ಬ ರೆಬಲ್ ಬಂದಿರ್ತಾನಲ್ಲ, ಅದೇ ಬೌಂಟಿ ಹಂಟರ್ಸ್ ಓಡಿಸ್ಕೊಂಡ್ ಬರ್ತಿದ್ರು ಅಂತ ಬುಜ್ಜಿ ಹತ್ರ ಬಂದಿರ್ತಾನಲ್ಲ, ಅವನ ಸಹಾಯದಿಂದ ಶಂಬಾಲಾಗೆ ಬರ್ತಾನೆ. ಅವನ್ಗೂ ಪಾಪ ಭೈರವನ ಇಂಟೆನ್ಷನ್ಸ್ ಗೊತ್ತಿರಲ್ಲ. ಅವ್ನ್ ಮೊದ್ಲಿಂದಾನು ಭೈರವನನ್ನ ರೆಬಲ್ಸ್ ಗ್ರೂಪ್ ಗೆ ಜಾಯ್ನ್ ಆಗೋದಕ್ಕೆ ಕರಿತಾ ಇರ್ತಾನೆ. ಇವನು ಒಬ್ಬ ಒಳ್ಳೆ ಫೈಟರ್ ಅಂತ. ಈಗ ಸಡನ್ ಆಗಿ ಒಪ್ಕೊಂಡು ಯಾಕೆ ಬಂದಿದ್ದಾನೆ ಅಂದ್ರೆ ಶಂಬಾಲ ಎಲ್ಲಿದೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ರೆಬೆಲ್ ಭೈರವನನ್ನ ಶಂಬಾಲಾಗೆ ಕರ್ಕೊಂಡ್ ಬರ್ತಿದ್ದಂಗೆ ಸುಮತಿ ಎಲ್ಲಿದ್ದಾಳೆ ಅಂತ ಇವನ ಕೈಯಲ್ಲೇ ಬಾಯ್ ಬಿಡಿಸ್ಕೊಂಡು ಇವನನ್ನ ಮತ್ತೆ ಒಬ್ಬ ಸೆಕ್ಯೂರಿಟಿಯನ್ನ
ಸುಮತಿಯನ್ನ ಪ್ರಜ್ಞೆ ತಪ್ಪಿಸಿ ಸುಮತಿಯನ್ನ ಎತ್ತಾಕೊಂಡ್ಬರೋದಕ್ಕೆ ಅಂತ ಹೊರಡ್ತಾನೆ. ಭೈರವ ಮಾತ್ರ ಸ್ನೇಹಿತರೆ ಇಲ್ಲಿಗೆ ಬಂದಿಲ್ಲ, ಶಂಬಾಲದ ಹೊರಗೆ ಕಮಾಂಡರ್ ಮಾನಸ್ ತನ್ನ ಆರ್ಮಿಯನ್ನ ಕರ್ಕೊಂಡ್ ಬಂದಿದ್ದಾನೆ. ಹೇಗೆ ಇವನಿಗೂ ಕೂಡ ಶಂಬಾಲ ಇರೋ ಜಾಗದ ಬಗ್ಗೆ ಗೊತ್ತಾಯ್ತು ಅಂದ್ರೆ, ವೀರನ್ ಮತ್ತೆ ಇವನ ಕಡೆಯವರು ಸುಮತಿಯನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಬೌಂಟಿ ಹಂಟರ್ಸ್ ಬಂದು ಇವರ ಮೇಲೆ ದಾಳಿ ಮಾಡಿರ್ತಾರಲ್ಲ, ಅವಾಗ ಒಬ್ಬ ಬೌಂಟಿ ಹಂಟರ್ ವೀರನ್ನ ವೆಹಿಕಲ್ ಗೆ ಟ್ರ್ಯಾಕರ್ ಹಾಕ್ಬಿಟ್ಟಿರ್ತಾನೆ. ಆ ಟ್ರ್ಯಾಕಿಂಗ್ ಡಿವೈಸ್ ಇಂದ ಇವರ ಜಾಗವನ್ನ ಟ್ರೇಸ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಹೊರಗಿನ ಪ್ರೊಟೆಕ್ಷನ್ ಶೀಲ್ಡ್ ನ ನಾಶ ಮಾಡಿ ಕಮಾಂಡರ್ ಮಾನಸ್ ಮತ್ತೆ ಇವನ ರೈಡರ್ಸ್ ಎಲ್ಲ ಶಂಬಾಲ ಒಳಗೆ ಬಂದು ಇದ್ದಕ್ಕಿದ್ದಂಗೆ ಇವರ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ. ವೀರನ್ ಕೂಡ ಶಂಬಾಲಲ್ಲಿರೋ ತಮ್ಮ ಸೋಲ್ಜರ್ಸ್ ನೆಲ್ಲ ಕರ್ಕೊಂಡು ಬಂದು ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಇಲ್ಲಿ ಅವೆಂಜರ್ಸ್ ಎಂಡ್ ಗೇಮ್ ನ ಫೈನಲ್ ಬ್ಯಾಟಲ್ ರೀತಿ ಫೈಟ್ ನಡೆಯೋಕೆ ಶುರು ಆಯ್ತು. ಇನ್ನೊಂದ್ ಕಡೆ ಮರಿಯಂ ಸುಮತಿಯನ್ನ ಕಾಪಾಡೋದ್ರ ಜೊತೆಗೆ ಕಮಾಂಡರ್ ಮಾನಸ್ನ ಮೇಲೆ ದಾಳಿ ಕೂಡ ಮಾಡ್ತಾರೆ. ಆದ್ರೆ ಇವರ ಕೈಯಲ್ಲಿ ಮಾನಸ್ನ ತಡೆಯೋಕ್ಕಾಗಲ್ಲ, ಮಾನಸೇ ಮರಿಯಂನ ಸಾಯಿಸ್ಬಿಡ್ತಾನೆ. ಇಲ್ಲಿ ದೊಡ್ಡದಾಗಿ ಯುದ್ಧ ನಡೀತಾ ಇದ್ರೆ ಇನ್ನೊಂದು ಜಾಗದಲ್ಲಿ ಅಶ್ವತ್ಥಾಮ ಮತ್ತೆ ಭೈರವ ಇಬ್ರು ಫೈಟ್ ಮಾಡ್ತಿದ್ದಾರೆ. ಭೈರವನ್ ಕೈಯಲ್ಲಿ ಈಗಲೂ ಕೂಡ ಅಶ್ವತ್ಥಾಮನ್ನ ಸೋಲ್ಸೋಕ್ ಆಗ್ತಿಲ್ಲ. ಹಾಗಾಗಿ ಬುಜ್ಜಿಯನ್ನ ಟ್ರಾನ್ಸ್ಫಾರ್ಮರ್ ನ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಇದರ ಸಹಾಯದಿಂದ ಕೂಡ ಅಶ್ವತ್ಥಾಮ ಜೊತೆ ಫೈಟ್ ಮಾಡೋಕೆ ನೋಡ್ತಾನೆ. ಆದ್ರೂ ಕೂಡ ಅಶ್ವತ್ಥಾಮಗೆ ಏನು ಮಾಡಕ್ ಆಗ್ತಿಲ್ಲ. ಈಗ ಎಲ್ಲ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ. ಅಶ್ವತ್ಥಾಮ ಮಾನಸ್ ಅವರ ಕೈಗೆ ಸಿಗಾಕೊಂಡ್ಬಿಡ್ತಾರೆ. ಅಶ್ವತ್ಥಾಮನ ಮಾನಸ್ ಒಂದು ಡಿವೈಸ್ ಇಂದ ಕಟ್ ಆಗ್ತಾನೆ. ಅಶ್ವತ್ಥಾಮ ಈ ಡಿವೈಸ್ ಇಂದ ತಪ್ಪಿಸ್ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ಕಡೆ ಭೈರವ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಅಶ್ವತ್ಥಾಮ ಕೈಯಲ್ಲಿ ಒಡ್ಸ್ಕೊಂಡು. ಇನ್ನೇನ್ ಕಮಾಂಡರ್ ಮಾನಸ್ ಸುಮತಿಯನ್ನ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋಷ್ಟ್ರಲ್ಲಿ ಈ ಶಂಬಾಲಾದ ಜನರು ಪೂಜೆ ಮಾಡೋ ಮರ ಇತ್ತಲ್ಲ, ಆ ಮರದಲ್ಲಿ 2 ಎಲೆ ಚಿಗುರೊಡ್ದಿರೋದು ನಮ್ಗೆ ಗೊತ್ತೇ ಇದೆ. ಆ 2 ಎಲೆಯಲ್ಲಿ ಒಂದು ಎಲೆ ಬಂದು ಭೈರವನ ಕೈ ಹತ್ರನೇ ಇದ್ದ ಕರ್ಣನ ಆಯುಧದ ಮೇಲೆ ಬೀಳುತ್ತೆ. ಎಲೆ ಏನ್ ಜಾಸ್ತಿ ತೂಕ ಇರಲ್ಲ, ಆದ್ರೂ ಕೂಡ ಎಲೆ ಬೀಳ್ತಿದ್ದಂಗೆ ಆ ಆಯುಧ ಭೈರವನ ಕೈಗೆ ಟಚ್ ಆಗುತ್ತೆ. ಟಚ್ ಆಗ್ತಿದ್ದಂಗೆ ಭೈರವನಿಗೆ ಪ್ರಜ್ಞೆ ಬರುತ್ತೆ, ಮತ್ತೆ ಅವನಿಗೆ ತುಂಬಾನೇ ಶಕ್ತಿ ಕೂಡ ಬರುತ್ತೆ. ಭೈರವನಿಗೆ ಶಕ್ತಿ ಬರೋದ್ರ ಜೊತೆಗೆ ಈ ಆಯುಧದ ಶಕ್ತಿ ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಶ್ವತ್ಥಾಮನೆ ಹೇಳಿದ ರೀತಿ ಕರ್ಣನ ಕೈಯಲ್ಲಿ ಈ ಶಸ್ತ್ರ ತುಂಬಾನೇ ಪವರ್ಫುಲ್. ಈಗ ಭೈರವ ಕರ್ಣನಿಗೆ ಪೊಸೆಸ್ಡ್ ಆಗಿರೋ ರೀತಿ, ಕರ್ಣನ ಅಂಶ ಇವನಲ್ಲಿ ಇದೆ ಅನ್ನೋ ರೀತಿ ಎದ್ದು ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ನೋಡ್ತಿದ್ದಂಗೆ ಅವನು ಕಮಾಂಡರ್ ಮಾನಸ್ ಕಡೆ ಇದ್ದ ಸ್ಪೇಸ್ ಕ್ರಾಫ್ಟ್ ನೆಲ್ಲ ಒಂದೊಂದಾಗೆ ನಾಶ ಮಾಡ್ತಾ ಬರ್ತಾನೆ. ಭೈರವನಲ್ಲಿ ಕರ್ಣನನ್ನ ನೋಡಿ ಅಶ್ವತ್ಥಾಮ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಭೈರವ ಹೇಗೆ ಕರ್ಣ ಆಗಿ ಬದಲಾದ ಅಂತ ಈ ಮೂವಿಯಲ್ಲಿ ತೋರ್ಸೋದೇ ಇಲ್ಲ. ಮೋಸ್ಟ್ಲಿ ಮುಂದಿನ ಪಾರ್ಟ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ತೋರಿಸಬಹುದು. ಈಗ ಏನಿದ್ರು ನಾವೇ ಡಿಸ್ಕಸ್ ಮಾಡಬಹುದು ಅಷ್ಟೇ. ಕಮಾಂಡರ್ ಮಾನಸ್ ಭೈರವನ ಮೇಲೆ ತನ್ನ ಸ್ಪೇಸ್ ಕ್ರಾಫ್ಟ್ ಇಂದ ಲೇಸರ್ ನ ಶೂಟ್ ಮಾಡ್ತಾನೆ. ಆದ್ರೆ ಭೈರವನ ಆಯುಧ ಈ ಲೇಸರ್ ನ ಪವರ್ ನೆಲ್ಲ ಅಬ್ಸಾರ್ವ್ ಮಾಡ್ಕೊಡುತ್ತೆ. ಮತ್ತೆ ಭೈರವನ ಕಮಾಂಡರ್ ಮಾನಸ್ ಹತ್ರ ಬಂದು ಈ ಆಯುಧವನ್ನೇ ಮಾನಸ್ನ ದೇಹಕ್ಕೆ ಚುಚ್ಚಿ ಕೊನೆಗೂ ಮಾನಸ್ನ ಸಾಯಿಸ್ತಾನೆ ಭೈರವ. ಇಲ್ಲೇ ಇದ್ದ ಸುಮತಿಯನ್ನ ಇವನು ಕಾಪಾಡಿ ವಾಪಸ್ ಅಶ್ವತ್ಥಾಮ ಹತ್ರ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವನ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಇಲ್ಲಿವರೆಗೂ ಕರ್ಣನ್ ತರ ಫೈಟ್ ಮಾಡ್ತಿದ್ದವನು ಈಗ ಇದ್ದಕ್ಕಿದ್ದಂಗೆ ಭೈರವ ಆಗ್ಬಿಡ್ತಾನೆ. ಹಾಗಾಗಿ ಇಲ್ಲಿವರೆಗೂ ನಾನು ಹುಡುಕ್ತಿದ್ದ ಸುಮತಿ ಕೈಯಲ್ಲೇ ಇದ್ದಾಳಲ್ಲ ಅಂತ ತಕ್ಷಣ ಬುಜ್ಜಿಯನ್ನ ಕರೆದು ಕಾರ್ ಒಳಗಡೆ ಹಾಕೊಂಡು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾನೆ. ಅಶ್ವತ್ಥಾಮ ಹೇಗೋ ಮಾಡಿ ತಮಗೆ ಕಟ್ಟಾಕಿದ್ದ ಆ ಡಿವೈಸ್ ನ ಕಿತ್ತಾಕೊಂಡು ಇವನನ್ನ ಹಿಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಆದ್ರೆ ಭೈರವನನ್ನ ತಡೆಯೋಕ್ಕಾಗಲ್ಲ. ಇವನು ಸುಮತಿಯನ್ನ ಕರ್ಕೊಂಡು ಹೊರಟೇ ಬಿಡ್ತಾನೆ. ಇವನ್ಗೇನಿದ್ರು ಈಗ 1 ಮಿಲಿಯನ್ ಯೂನಿಟ್ಸ್ ನ ಗಳಿಸಿ ಕಾಂಪ್ಲೆಕ್ಸ್ ಗೆ ಹೋಗ್ಬೇಕು ಅಷ್ಟೇ. ಅಶ್ವತ್ಥಾಮ ಬೇಜಾರಲ್ಲಿ ನಿಂತಿದ್ದಾಗ ರಾಯ ಬಂದು ಭೈರವ ಯಾರು ಅಂತ ಕೇಳಿದಾಗ ಮತ್ತೆ ನಮ್ಗೆ ಮಹಾಭಾರತದ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಅಶ್ವತ್ಥಾಮನನ್ನ ಅರ್ಜುನನಿಂದ ಕಾಪಾಡೋದಕ್ಕೆ ಬರೋದು ಬೇರೆ ಯಾರು ಅಲ್ಲ, ಕರ್ಣ. ಕರ್ಣ ಕೂಡ ಅರ್ಜುನನಷ್ಟೇ ಶಕ್ತಿಶಾಲಿ ಅಂತ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ಅರ್ಜುನನಿಗಿಂತ ಕರ್ಣನೇ ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾರೆ. ಈ ಮೂವಿಯಲ್ಲಿ ತೋರಿಸಿರೋ ಪ್ರಕಾರ ಅರ್ಜುನನಿಗಿಂತ ಕರ್ಣನೇ ತುಂಬಾನೇ ಶಕ್ತಿಶಾಲಿ. ಕೃಷ್ಣ ಕೂಡ ಅರ್ಜುನನಿಗೆ ವಾರ್ನ್ ಮಾಡ್ತಾನೆ, ಸೂರ್ಯಪುತ್ರ ಕರ್ಣನನ್ನ ಲೈಟ್ ಆಗಿ ತಗೊಳಕ್ಕಾಗಲ್ಲ, ಅವನು ತುಂಬಾನೇ ಶಕ್ತಿಶಾಲಿ, ಅತ್ಯಂತ ಪರಾಕ್ರಮಶಾಲಿ ಅಂತ. ಈಗ ಫ್ಯೂಚರ್ ಅಲ್ಲಿ ಅಶ್ವತ್ಥಾಮ ಇಟ್ಕೊಂಡಿದ್ದ ಕರ್ಣನ ಆಯುಧ ಬೇರೆ ಯಾವುದು ಅಲ್ಲ, ಕರ್ಣ ಮಹಾಭಾರತದಲ್ಲಿ ಉಪಯೋಗಿಸಿದ ವಿಜಯಧನಸ್ಸು ಆಗಿರುತ್ತೆ. ಈ ವಿಜಯಧನಸ್ಸು ಕರ್ಣನಿಗೆ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಪರಶುರಾಮ. ಹೆಸರು ಹೇಳೋ ಹಾಗೆ ಈ ವಿಜಯಧನಸ್ಸನ್ನ ಸರಿಯಾಗಿ ಉಪಯೋಗಿಸೋಕೆ ಬರೋರ್ಗೆ ಖಂಡಿತ ವಿಜಯ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಭೈರವ ಕೂಡ ಕರ್ಣನ ರೀತಿ ಬದಲಾಗಿ ಈ ವಿಜಯಧನಸ್ಸಿನಿಂದನೇ ಕಮಾಂಡರ್ ಮಾನಸ್ನ ಸಾಯಿಸಿದ್ದು. ಇದಾದ್ಮೇಲೆ ಮೂವಿ ಮುಗಿತಿರ್ಬೇಕಾದ್ರೆ ಯಾಸ್ಕಿನ್ ನ ತೋರಿಸ್ತಾರೆ. ಈಗ ಸುಪ್ರೀಂ ಯಾಸ್ಕಿನ್ ಹತ್ರ ಕೌನ್ಸಿಲರ್ ಬಾನಿ ಬಂದು ಸುಮತಿಯ ಗರ್ಭದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಆ ಒಂದೇ ಒಂದು ಹನಿ ಸೀರಮ್ ನ ಕೊಡ್ತಾನೆ. ಆ ಸೀರಮ್ ನ ಯಾಸ್ಕಿನ್ ತನ್ನ ದೇಹದ ಒಳಗೆ ಹಾಕೊಂತಿದ್ದಂಗೆ ಇವನ ದೇಹ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿವರೆಗೂ ವಯಸ್ಸಾಗಿರೋ ತಾತನ್ ತರ ಇದ್ದವನು ಈಗ 30 ವರ್ಷದ ಯಂಗಾಗಿರೋ ಜಿಮ್ ಗೆ ಹೋಗೋ ವ್ಯಕ್ತಿಯ ರೀತಿ ಆಗಿದ್ದಾನೆ. ಇಷ್ಟು ಬೇಗ ಇವನ್ಗೆ ಈ ರೀತಿ ಮಜಲ್ಸ್ ಎಲ್ಲ ಬಿಲ್ಡಪ್ ಆಗೋದಕ್ಕೆ ಕಾರಣ ಏನಂದ್ರೆ ಆ ಒಂದು ಹನಿ ಸೀರಮ್. ಒಂದು ಹನಿಯಿಂದಾನೆ ಇಷ್ಟೊಂದಾದ್ರೆ ಸುಮತಿಯ ಹೊಟ್ಟೆಯಲ್ಲಿರೋ ಆ ಮಗುವಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪೂರ್ತಿ ಸೀರಮ್ ಯಾಸ್ಕಿನ್ ಎಷ್ಟು ಪವರ್ಫುಲ್ ಮಾಡ್ಬೋದು ನೀವೇ ಯೋಚನೆ ಮಾಡಿ. ಹಾಗಾಗಿ ಯಾಸ್ಕಿನ್ ಈಗ ಹೇಳ್ತಾನೆ, ನಾನೇ ಹೋಗಿ ಆ ಹುಡುಗಿಯನ್ನ ಕರ್ಕೊಂಡ್ ಬರ್ತೀನಿ ಅಂತ. ಕೌನ್ಸಿಲರ್ ಬಾನಿ ಆ ಗಾಂಡಿವನ ಕೂಡ ತಗೊಂಡ್ ಬಂದಿದ್ದ. ಅದನ್ನ ಯಾರ ಕೈಯಲ್ಲೂ ಕೂಡ ಟಚ್ ಮಾಡೋಕು ಇಲ್ಲಿವರೆಗೂ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅದನ್ನ ಯಾಸ್ಕಿನ್ ಆರಾಮಾಗಿ ಎತ್ಕೊಂತಾನೆ. ಇವನ ಹಿಂದೆ ಗಾಳಿಯಲ್ಲಿ ತೇಲ್ತಿದ್ದ ಡಿವೈಸ್ ಗಳು ಕೈಗಳ ರೀತಿ ಟ್ರಾನ್ಸ್ಫಾರ್ಮ್ ಆಗಿ ಯಾಸ್ಕಿನ್ ನ ಹಿಂದೆ ಹೋಗ್ತವೆ. ಅಂದ್ರೆ ಇವನ್ಗೇನೆ 6 ಕೈಗಳಿರೋ ರೀತಿ ಕಾಣ್ತಾ ಇದೆ. ಅಂದ್ರೆ ಮುಂದೆ ಯಾವುದೇ ರೀತಿ ಸಮಸ್ಯೆ ಬಂದ್ರು ಯಾಸ್ಕಿನ್ ಈ ಗಾಂಡಿವನ್ನ ಉಪಯೋಗಿಸ್ಕೊಂಡು ಯುದ್ಧ ಮಾಡ್ತಾನೆ ಅಂತ. ಆದ್ರೆ ಯಾಸ್ಕಿನ್ ಹತ್ರ ಇರೋ ಈ ಗಾಂಡಿವಕ್ಕಿಂತ ಇನ್ನೊಂದು ತುಂಬಾನೇ ಪವರ್ಫುಲ್ ವೆಪನ್ ಇದೆ. ಯಾವುದು ಅಂದ್ರೆ ಕರ್ಣನ
ವಿಜಯಧನಸ್ಸು ಅದನ್ನ ಭೈರವೇನಾದ್ರೂ ಉಪಯೋಗಿಸ್ತಾನ ಮುಂದಿನ ಪಾರ್ಟ್ ಅಲ್ಲ ನಾವು ನೋಡ್ಬೇಕು. ಮೂವಿ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಆದ್ರೆ ಭೈರವ ಈಗಾಗಲೇ ಸುಮತಿಯನ್ನ ಕರ್ಕೊಂಡು ಕಾಂಪ್ಲೆಕ್ಸ್ ನ ಕಡೆನೆ ಹೊರಟಿದ್ದಾನೆ. ಆ ಕಡೆ ಯಾಸ್ಕಿನ್ ಕೂಡ ಕಲಿಯೋ ರೀತಿ ಬದಲಾಗ್ತಾ ಇದ್ದಾನೆ. ಆದ್ರೆ ಈ ಮೂವಿಯಲ್ಲಿ ಎಲ್ಲೂ ಯಾಸ್ಕಿನ್ ಕಲಿ ಅಂತ ಹೇಳಿಲ್ಲ. ನನ್ಗನ್ಸೋ ಪ್ರಕಾರ ಅವನೇ ಖಂಡಿತ ಕಲಿ. ಆದ್ರೆ ಭೈರವ ಸುಮತಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಏನೋ ಆಗುತ್ತೆ ಅಂತ ಅನ್ಸುತ್ತೆ. ಭೈರವ ತನ್ನ ಮನ್ಸ್ ಚೇಂಜ್ ಮಾಡಿ ಇಲ್ಲ ತಾನೇ ಕರ್ಣ ಅಂತ ಅರಿವಾಗಿ ಮೋಸ್ಟ್ಲಿ ಸುಮತಿಯನ್ನ ಕಾಪಾಡಬಹುದು. ಅದು ಮುಂದಿನ ಪಾರ್ಟ್ ಅಲ್ಲೇ ನಾವು ನೋಡ್ಬೇಕು. ಸೊ ಇಷ್ಟು ಈ ಮೂವಿನ ನೋಡಿ ನಾನು ಅರ್ಥ ಮಾಡ್ಕೊಂಡಿದ್ದು ನಿಮ್ಗೆ ಹೇಳಿದ್ದೀನಿ. ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋವಿನ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ಮೂವಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಥಿಯರಿ ನಿಮ್ಮ ಮನಸ್ಸಲ್ಲಿ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ.